ನಮಸ್ಕಾರ. ಕೃಷ್ಣನ ಒಂದು ಅದ್ಭುತವಾದಂತಹ ದೇವ್ರ ನಾಮದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೃಷ್ಣನ ಕಥೆಯನ್ನ ಹೇಳಿ ಮುಗಿಸ್ಲಿಕ್ಕೆ ಆಗಲ್ಲ. ಎಷ್ಟು ಹೇಳಿದ್ರೂ ಇದೊಂದು ಬಿಟ್ಟೋಯ್ತಲ್ಲ, ಇದನ್ನ ಹೇಳ್ಬೋದಿತ್ತಲ್ಲ ಅಂತ ನಾವು ಸದಾ ಗುರುತಿಸ್ಲೇಬಹುದು. ಅಷ್ಟು ವಿಷಯ ಇದೆ, ಘಟನೆಗಳಿದೆ, ಅನೇಕ ಸಂಗತಿಗಳನ್ನ ಕೃಷ್ಣನ ಜೀವನದ ನಿಮಿತ್ತ ನಾವು ಮೆಲ್ಕು ಹಾಕಬಹುದು. ಇವತ್ತಿನ ಒಂದು ಸೀಮಿತ ಸಮಯದಲ್ಲಿ ಒಂದಷ್ಟು ಅವನ ಜೀವನದ ಮುಖ್ಯ ಭಾಗಗಳನ್ನ ಸ್ಪರ್ಶ ಮಾಡತಕ್ಕಂತ ಪ್ರಯತ್ನ ಮಾತ್ರ ನಾನು ಮಾಡ್ತೀನಿ. ಈಗೆಲ್ಲರೂ ನಾವು ಕಲಿಯುಗದಲ್ಲಿದ್ದೇವೆ. ಇಲ್ಲಿಂದ ಸೀದಾ ಒಂದು 5,000 ವರ್ಷದ ಹಿಂದೆ ನಾವು ಹೊಟ್ಟೋಗೋಣ. ನಾವೆಲ್ಲರೂ ಈಗ ದ್ವಾಪರ ಯುಗಕ್ಕೆ ತಲುಪಿದ್ದೇವೆ. ದ್ವಾಪರ ಯುಗದ ಸಂದರ್ಭ, ಶ್ರಾವಣ ಮಾಸ, ಮಳೆ, ಉತ್ತರ ಭಾರತದ ಒಂದು ಊರು ಮಥುರಾ ಪಟ್ಟಣ, ಯಮುನಾ ನದಿ ತೀರದ ಈ ನಗರದಲ್ಲಿ ಒಂದು ಸೆರೆಮನೆ, ರಾತ್ರಿ ಆಗಿದೆ. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಆ ಸಮಯದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಶ್ರೀಕೃಷ್ಣನ ಅವತಾರ ಆಗತ್ತೆ. ಕ್ಷಣ ಹೇಗಿತ್ತು ಅಂತ ವಸುದೇವನ ಬಾಯಿನಲ್ಲೇ ನಾವು ಕೇಳೋಣ. ಭಾಗವತದ ತುಂಬಾ ಪ್ರಸಿದ್ಧವಾದಂತಹ ಒಂದು ಮಾತದು. ಅವನು ಆ ಕೃಷ್ಣ ಹುಟ್ಟಿದಾಗ ಅವನಿಗೆ ಶಂಖ ಚಕ್ರ ಗದಾಧಾರಿಯಾಗಿ ಅವನಿಗೆ ಕಾಣಿಸ್ತಾನೆ. ಆಗ ವಸುದೇವ ಹೇಳ್ತಾನೆ, ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂಗಲ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಅಂದ್ರೆ ಅವನಿಗೆ ಮಗುವಿನಂತೆ ಕಾಣಿಸ್ತಾ ಇಲ್ಲ, ಸಾಕ್ಷಾತ್ ಭಗವಂತನ ಒಂದು ದರ್ಶನ ಆಗಿದೆ. ಅವನು ಹೇಗಿದ್ದಾನೆ? ತಮದ್ಭುತಂ ಬಾಲಕಂ, ಅದ್ಭುತವಾದಂತ ಸುಂದರವಾದಂತ ಬಾಲಕ. ಚತುರ್ಭುಜ ಶಂಖ ಗದಾ ಪದ್ಮವನ್ನ ಇಟ್ಕೊಂಡಿದ್ದಾನೆ. ಶ್ರೀವತ್ಸ ಲಕ್ಷ್ಮಂಗಲ ಶೋಭಿ ಕೌಸ್ತುಭಂ, ಅಂದ್ರೆ ವರ್ಣನೆ ಮಾಡ್ತಾ ಹೋಗ್ತಾನೆ ಹೇಗಿತ್ತು ಅನ್ಬಿಟ್ಟು ಆ ದೃಶ್ಯ. ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರೀಕ್ಷತ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಅಂತ. ಅತ್ಯಂತ ವಿಲಕ್ಷಣವಾದಂತಹ ಅನುಭವ ಆಗತ್ತೆ. ದೇವಕಿ ಮತ್ತೆ ವಸುದೇವ ಆ ದೃಶ್ಯವನ್ನ ನೋಡ್ತಾರೆ. ಕ್ಷಣ ಮಾತ್ರದಲ್ಲಿ ಆ ಒಂದು ದೃಶ್ಯ ಮರೆಯಾಗಿ ಮತ್ತೆ ಆ ಮಗುವಾಗಿ ಅವ್ರಿಗೆ ಕಾಣ್ತಾನೆ. ಅಲ್ಲಿಂದ ಆ ಮಗುವನ್ನ, ಅಂದ್ರೆ ನಮ್ಗೆ ಅದರ ಹಿನ್ನೆಲೆ ಗೊತ್ತಿದೆ. ಇವರಿಂದ ಹುಟ್ಟತಕ್ಕಂತ ಮಗುವಿನಿಂದ ಸಾವಿದೆ ಅಂತ ಕಂಸ ಗೊತ್ತಾಗ್ತಾ ಇದ್ದಂಗೆ ಮದುವೆಯ ಮೆರವಣಿಗೆಯಲ್ಲಿದ್ದಂತಹ, ಅಂದ್ರೆ ಕಂಸನ ಸ್ವಂತ ತಂಗಿ ದೇವಕಿಯ ಮದುವೆ ಮೆರವಣಿಗೆಯಿಂದ ಸೀದಾ ಅವ್ರನ್ನ ಒಂದು ಕಾರಾಗೃಹಕ್ಕೆ ಅಟ್ಟಿರ್ತಾನೆ. ಒಂದಾದ್ಮೇಲೊಂದು ಮಗುಗಳನ್ನ ಅವನು ಕೊಲ್ತಾ ಬರ್ತಾನೆ. 6 ಮಗುಗಳು ಕೊಂದಾಗಿದೆ. 7ನೇದು ಅದು ಗರ್ಭಪಾತ ಆಗಿದೆ ಅಂತ ಹೇಳಲಾಗತ್ತೆ. ಆದರೆ ವಾಸ್ತವಿಕವಾಗಿ ಅಲ್ಲಿದ್ದಂತ ಗರ್ಭವನ್ನ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಯೋಗ ಮಾಯೆಯಿಂದ. ಅದೇ ಬಲರಾಮ. 8ನೇ ಮಗುವಾಗಿ ಕೃಷ್ಣ ಹುಟ್ಟಿದಾನೆ. ಕೃಷ್ಣನನ್ನ ಮಥುರೆಯಿಂದ ಗೋಕುಲಕ್ಕೆ ವಸುದೇವನೇ ಆ ರಾತ್ರಿ ಆ ಸೆರೆಮನೆ ಎಲ್ಲ ರಕ್ಷಣೆ ಇದೆ, ಅವ್ರು ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷ್ಣ ಅವನ ಸತ್ಯ ಸಂಕಲ್ಪ ಅಂತ ಕರೀತಾರೆ. ಅವನ್ ಏನ್ ಸಂಕಲ್ಪ ಮಾಡ್ತಾನೋ ಅದಾಗತ್ತೆ. ಹಾಗಾಗಿ ಎಲ್ಲರೂ ನಿದ್ದೆ. ಆ
ತೆಕ್ಕೊಳತ್ತೆ ಗೇಟ್, ಹೊರಗೆ ಬರ್ತಾನೆ. ಆ ಮಳೆಯಲ್ಲೇ ಅವನು ಯಮುನಾ ನದಿಯನ್ನ ದಾಟ್ತಾನೆ. ದಾಟಿ ಗೋಕುಲದಲ್ಲಿ ಬಂದು ಆ ಕೃಷ್ಣನ ಅಲ್ಲಿ ಮಲಗಿಸಿ ಅಲ್ಲಿದ್ದಂತ ಯಶೋದೆಯ ಮಗುವನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾನೆ. ಹೀಗೆ ಕೃಷ್ಣನ ಒಂದು ಜನನ ಮತ್ತು ಮಥುರೆಯಿಂದ ಗೋಕುಲಕ್ಕೆ ಅವನ ಸ್ಥಳಾಂತರ ನೋಡಿ. ಹುಟ್ಟಿದ್ದು ಸೆರೆಮನೆಯಲ್ಲಿ, ಹುಟ್ಟುತ್ತಾ ಇದ್ದಂಗೆ ಒಂದು ಒಂದು ಚಿಕ್ಕ ಗ್ರಾಮಕ್ಕೆ ಅವನ ಒಂದು ಟ್ರಾನ್ಸ್ಫರ್ ಆಗತ್ತೆ. ಸಾಮಾನ್ಯವಾಗಿ ಭಗವಂತನ ಅವತಾರಗಳನ್ನ ನಾವು ಗಮನಿಸಿದ್ರೆ, ಅವತಾರದಲ್ಲಿ ಪ್ರಮುಖವಾಗಿ 2 ಕೆಲಸಗಳು. ಒಂದು, ಧರ್ಮ ಸ್ಥಾಪನೆಗೆ, ಧರ್ಮಕ್ಕೆ ತೊಂದರೆ ಕೊಡ್ತಕ್ಕಂತಹ ಎಲ್ಲಾ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ತಕ್ಕಂತಹ ಒಂದು ಬಲ ಕಾರ್ಯ. ಅದು ಅವತಾರದ ಒಂದು ಉದ್ದೇಶ ಇರುತ್ತೆ. ಮತ್ತೊಂದು ಜ್ಞಾನ ಕಾರ್ಯ, ಕಾಲ ಕಾಲಕ್ಕೆ ಸಮಾಜಕ್ಕೆ ಸರಿಯಾದಂತಹ ತಿಳುವಳಿಕೆಯನ್ನ ಕೊಡ್ತಕ್ಕಂತಹ ಜ್ಞಾನದ ಕೆಲಸ. ಸಾಮಾನ್ಯವಾಗಿ ಅವತಾರದಲ್ಲಿ ಈ 2 ಕೆಲಸಗಳಿರುತ್ತೆ. ಕೆಲವು ಅವತಾರದಲ್ಲಿ ಕೇವಲ ಬಲ ಕಾರ್ಯ, ಅಲ್ಲಿ ಯಾವುದೇ ಜ್ಞಾನೋಪದೇಶ ನಡೆದಿಲ್ಲ. ನರಸಿಂಹ ಅವತಾರ ಇರ್ಬೋದು, ಮತ್ಸ್ಯ ಅವತಾರ ಇರ್ಬೋದು, ಇತ್ಯಾದಿಗಳ ಕಡೆ ಕೇವಲ ಅವತಾರದಲ್ಲಿ ಯಾವುದೋ ಪ್ರಮುಖ ಒಬ್ಬ ದುಷ್ಟ ರಾಕ್ಷಸನನ್ನ ಸಂಹಾರ ಮಾಡೋದೇ ಇರುತ್ತೆ. ಇನ್ ಕೆಲವು ಅವತಾರದಲ್ಲಿ ಕೇವಲ ಜ್ಞಾನ ಪ್ರಸಾರಕ್ಕಾಗಿನೇ ಆ ಅವತಾರಗಳಾಗಿರುತ್ತೆ. ಉದಾಹರಣೆಗೆ ವೇದವ್ಯಾಸ ಅವತಾರ, ಕಪಿಲಾವತಾರ, ಅಲ್ಲಿ ಕೇವಲ ಜ್ಞಾನ ಜ್ಞಾನ ಜ್ಞಾನ. ಆದರೆ ಕೃಷ್ಣಾವತಾರದಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಅಪಾರ ಪ್ರಮಾಣದಲ್ಲಿ ಬಲ ಕಾರ್ಯ ನಡೆದಿದೆ. ಅಂದ್ರೆ ದುಷ್ಟರ ಶಿಕ್ಷಣ ನಡೆದಿದೆ, ದುಷ್ಟರ ಸಂಹಾರ ನಡೆದಿದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಜ್ಞಾನ ಕಾರ್ಯವೂ ಇಲ್ಲಿ ನಡೆದಿದೆ. ಗೋಕುಲದಲ್ಲಿ ಬಂದು ಅವನ್ನ ಕೃಷ್ಣನ್ನ ಬಿಟ್ಟಿದ್ದಾರೆ. ಇನ್ನು ಹಸುಗೂಸು ಕೆಲವೇ ತಿಂಗಳು ಮೊದಲ ರಾಕ್ಷಸಿ ಪೂತನೆಯ ಒಂದು ಸಂಹಾರ ಆಗತ್ತೆ. ರಾಮಾವತಾರದಲ್ಲಾದ್ರೆ 16 ವರ್ಷ ತುಂಬಿದ ನಂತರ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ. ಆವಾಗಿಂದ ರಾಮ ರಾಕ್ಷಸರ ಒಂದು ದಮನವನ್ನ ಮಾಡ್ತಾ ಹೋಗಿದ್ ನಾವು ನೋಡ್ತೀವಿ. ಆದರೆ ಕೃಷ್ಣನಿಗೆ ಸಮಯನೇ ಇಲ್ಲ. ಹುಟ್ಟಿದ 3 ತಿಂಗಳಿಗೆ ಪೂತನಿಯ ಒಂದು ಸಂಹಾರ ಆಗತ್ತೆ. ಪೂತನ ಜೀವಿತ ಹರಹ ಶಕಟಾಸುರ ಭಂಜನಃ ಅಂತ. ಹಂಗೆ ಉದ್ದಕ್ಕೂ ಆ ಒಂದು ಮಗು ಹುಟ್ಟಿದೆ, ಕಂಸನ ಕೊಲ್ತಕ್ಕಂತಹ ಒಂದು ಮಗುವಿನ ಜನನ ಆಗಿದೆ. ಅದ್ ಎಲ್ಲೇ ಇದ್ರೂ ಹುಡುಕಿ ಕೊಲ್ಲಬೇಕು ಅಂತ ಕಂಸ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಬೇರೆ ಬೇರೆ ರಾಕ್ಷಸರನ್ನು ಕಳಿಸ್ತಾ ಹೋಗ್ತಾನೆ. ಹೆಣ್ಣಿನ ರೂಪದಲ್ಲಿ, ಅಂದ್ರೆ ಒಂದು ಸುಂದರವಾದ ಹೆಣ್ಣಿನ ರೂಪದಲ್ಲಿ ಬಂದು ತನ್ನ ಎದೆ ಹಾಲು ಕುಡಿಸುವ ನೆಪದಲ್ಲಿ ವಿಷವನ್ನ ಉಣಿಸಲು ಬಂದಂತಹ ಪೂತನಿಯನ್ನ ಆ ವಿಷ ಹಾಲು ಕಡೆಗೆ ಅವಳ ರಕ್ತವನ್ನು ಹೀರಿ ಅವಳನ್ನ ಸಂಹಾರ ಮಾಡ್ತಾನೆ. ಅದಾದ್ಮೇಲೆ ಶಕಟಾಸುರ, ಒಂದು ಗಾಡಿಯ ರೂಪದಲ್ಲಿ ಬಂದಂತ ಶಕಟಾಸುರ, ಬಿರುಗಾಳಿಯ ರೂಪದಲ್ಲಿ ಬಂದಂತ, ಸುಂಟರ ಗಾಳಿಯ ರೂಪದಲ್ಲಿ ಬಂದಂತ ತೃಣಾವರ್ತ, ಹಸುವಿನ ಮಧ್ಯದಲ್ಲಿ ಕರುವಿನ ರೂಪದಲ್ಲಿ ಬಂದಂತಹ ವತ್ಸಾಸುರ, ಬಕಪಕ್ಷಿಯ ರೂಪದಲ್ಲಿ ಬಂದಂತಹ ಬಕಾಸುರ, ಹೆಬ್ಬಾವಿನ ರೂಪದಲ್ಲಿ ಬಂದಂತಹ ಅಘಾಸುರ, ಕತ್ತೆಯ ರೂಪದಲ್ಲಿ ಬಂದಂತಹ ಧೇನುಕಾಸುರ, ಒಬ್ಬ ಅವನು ಗೊಲ್ಲನ ಮಧ್ಯದಲ್ಲೇ ಸೇರ್ಕೊಂಡು ಕೃಷ್ಣನನ್ನ ಕೊಲ್ಲಿಗೆ ಬಂದಂತ ಪ್ರಲಂಬಾಸುರ, ಒಬ್ಬ ಯಕ್ಷ ಶಂಖಚೂಡನಾಗಿ ಬಂದಿದ್ದು ಅವನನ್ನ ಸಂಹಾರ, ಮುಂದೆ ಗೂಳಿಯ ರೂಪದಲ್ಲಿ ಬಂದಂತಹ ಅರಿಷ್ಟಾಸುರ, ಕುದುರೆ ರೂಪದ ಕೇಶಿ, ವ್ಯೋಮಾಸುರ, ಹೀಗೆ ಒಂದೊಡ್ಡ ಪಟ್ಟಿಯೇ ಇದೆ. ಆ ಬಾಲ್ಯಾವಸ್ಥೆಯಲ್ಲೇ ಬಹಳಷ್ಟು ರಾಕ್ಷಸರ ಸಂಹಾರ ನಡೆಸಿ, ಮುಂದೆ ಮಥುರೆಯಲ್ಲಿ ಬಿಲ್ಲು ಹಬ್ಬ ಇದೆ ಅನ್ನುವ ನೆಪ ಹಿಡಿದು ಕಂಸ ಹೇಳಿ ಕಳಿಸಿದಾಗ ಕೃಷ್ಣ ಬಲರಾಮರು ಅವರು ಮಥುರೆಗೆ ಬರ್ತಾರೆ. ಅಲ್ಲಿ ಬಂದ್ಮೇಲೆ ಮತ್ತೆ ಅಲ್ಲಿ ಕೂಡ ಮತ್ತಷ್ಟು ಅಡ್ಡ ಬಂದಂತಹ ರಾಕ್ಷಸರನ್ನ ಕೊಂದು
ಕಂಸನನ್ನ ವಧೆ ಮಾಡ್ತಾನೆ. 12-13 ವರ್ಷದ ಒಬ್ಬ ಬಾಲಕ ಮುಷ್ಟಿಯುದ್ಧದಲ್ಲಿ ಕಂಸನನ್ನ ವಧೆ ಮಾಡ್ತಾನೆ. ಅಂದ್ರೆ ಈ ಒಂದೊಂದು ಕಥೆಯು ತುಂಬಾ ರೋಚಕವಾಗಿದೆ. ಒಂದೊಂದು ಕಥೆಯ ಹಿಂದೆನೂ ಅನೇಕ ಒಂದು ಅದರ ಏನೋ ಯಾವುದೋ ಒಂದು ಹಿಂದಿನ ಘಟನೆ, ಹಿಂದಿನ ಒಂದು ಶಾಪ ಇರುತ್ತೆ, ಅವರನ್ನು ಉದ್ಧಾರ ಮಾಡೋದಿರುತ್ತೆ, ಇದೆಲ್ಲವೂ ಸೇರ್ಕೊಂಡಿರುತ್ತೆ. ಈ ಕಂಸ ಅನ್ನೋನು ತುಂಬಾ ಪ್ರಮುಖವಾದಂತಹ ರಾಕ್ಷಸ, ದುಷ್ಟ, ಸ್ವತಃ ಇವನಿಗೆ ಸೋದರ ಮಾವ. ನೋಡಿ, ಅವನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಎದುರುಗಡೆ ಇರ್ತಕ್ಕಂಥವ್ರು ನಿನ್ಗೆ ಗುರುಗಳಾಗಿರ್ಬೋದು, ನಿನ್ನ ಸೋದರರಾಗಿರಬಹುದು, ನಿನ್ನ ತಾತ ಆಗಿರ್ಬೋದು, ಆದ್ರೆ ಅವರು ಅಧರ್ಮದ ದಾರಿಯಲ್ಲಿ ಹಿಡಿದ್ರೆ ನನ್ನವರು, ನನ್ನ ಪೈಕಿಯವರು ಅಂತ ನೋಡಬಾರದು, ಅವರನ್ನ ವಧೆ ಮಾಡುವುದೇ ಧರ್ಮದ ಕೆಲಸ ಅಂತ ಕೃಷ್ಣ ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಆದ್ರೆ ತನ್ನ ಬಾಲ್ಯದಲ್ಲೇ ತನ್ನ ಸ್ವಂತ ಸೋದರ ಮಾವ, ಅವನು ಪ್ರಜಾಕಂಟಕನಾಗಿದ್ದಂಥವನ್ನ ಇವನು ವಧೆ ಮಾಡ್ತಾನೆ. ಹೇಗಿತ್ತು ಅವತ್ತಿನ ಪರಿಸ್ಥಿತಿ ಅಂತ ಹೇಳಿದ್ರೆ, 3 ಜನ ದೊಡ್ಡ ದೊಡ್ಡ ದುಷ್ಟರು, ಒಬ್ಬ ಕಂಸ, ಮತ್ತೊಬ್ಬ ಜರಾಸಂಧ, ಅವನು ಮಗಧ, ಇವತ್ತಿನ ಬಿಹಾರ್ ಆ ಪ್ರದೇಶದಲ್ಲಿ ಅವನು ಇರ್ತಾನೆ, ಮತ್ತೊಬ್ಬ ನರಕಾಸುರ, ಇವತ್ತಿನ ಅಸ್ಸಾಂ, ಅಲ್ಲಿ ಅವನ ಕೇಂದ್ರ. ಈ 3 ಜನ ಒಂದು ರೀತಿ ಟ್ರಯಾಂಗಲ್ ತರ, ಅವ್ರ 3 ಜನ ಸೇರಿ ಇಡೀ ಭಾರತವನ್ನ ಒಂದು ಅವರ ಕಪಿಮುಷ್ಟಿಗೆ ತಗೊಳ್ತಕ್ಕಂತ ಒಂದು ಷಡ್ಯಂತ್ರವನ್ನ ಮಾಡಿರ್ತಾರೆ, ಯೋಜನೆಯನ್ನ ಮಾಡಿರ್ತಾರೆ. ಇಡೀ ಭಾರತವನ್ನ ತಾವು ವಶಪಡಿಸ್ಕೊಳ್ಬೇಕು, ಈ 3 ದುಷ್ಟರ ಕೈಗೆ ಇಡೀ ಭಾರತ ಜಾರಿ ಹೋಗುವ ಒಂದು ಅಪಾಯ ಇರುತ್ತೆ, ಒಬ್ರಿಗಿಂತ ಒಬ್ರು ದುಷ್ಟರು. ಈ ತ್ರಿಪುಟಿ ಟ್ರಯಾಂಗಲ್ ತರ ಇರ್ತಕ್ಕಂಥ ಈ ರಾಕ್ಷಸರ ಈ ಒಂದು ಇದನ್ನ ಮುರಿಬೇಕು ಅನ್ನುವ ಒಂದು ಸಂಕಲ್ಪ ಕೃಷ್ಣಂದು. ಮೊದಲು ಕಂಸನ ವಧೆ ಆಗತ್ತೆ, ಇನ್ನ 2 ಉಳಿದಿದ್ದಾರೆ. ಆಗ ಅವನು ಧರ್ಮರಾಯನಿಗೆ ರಾಜಸೂಯ ಯಾಗ ಮಾಡುವಂತಹ ಒಂದು ಸಲಹೆಯನ್ನ ಕೃಷ್ಣನೇ ಕೊಡ್ತಾನೆ. ಅಂದ್ರೆ ರಾಜಸೂಯ ಯಾಗ ಅಂತ ಹೇಳಿದ್ರೆ ಎಲ್ಲ ಒಂದು ರಾಜರ ಬೆಂಬಲ ಬೇಕಾಗತ್ತೆ. ಅಂದ್ರೆ ಧರ್ಮರಾಯನ ನೇತೃತ್ವದಲ್ಲಿ ಇಡೀ ರಾಷ್ಟ್ರ ಒಂದಾಗಬೇಕು, ಧರ್ಮದ ಆಧಾರದಲ್ಲಿ ನಡೀತಕ್ಕಂತಹ ಒಂದು ಆಡಳಿತ ಇರಬೇಕು. ಉಳಿದೆಲ್ಲ ರಾಜ್ಯಗಳು ಇರುತ್ತೆ, ಅವರೆಲ್ಲ ಸ್ವಾವಲಂಬಿ ಆಗಿರ್ತಾರೆ, ಆದ್ರೆ ಇವರಿಗೆ ಪೂರಕವಾಗಿರ್ಬೇಕು, ಧರ್ಮಕ್ಕೆ ಅವರು ಸಾಮಂತರಾಗಿರ್ಬೇಕು. ಇದು ಕೃಷ್ಣನ ಒಂದು ಉದ್ದೇಶ. ಹಾಗಾಗಿ ಅವನು ಆ ಒಂದು ಸಲಹೆಯನ್ನ ಕೊಡ್ತಾನೆ. ಕೊಟ್ಟಾಗ ಧರ್ಮರಾಯನಿಗೆ ಪ್ರಾರಂಭಕ್ಕೆ ಗೊತ್ತಾಗಲ್ಲ, ಆಯ್ತು ಅಂತಾನೆ. ಆದ್ರೆ ಆಮೇಲೆ ಕೃಷ್ಣ ಹೇಳ್ತಾನೆ, ಇಲ್ಲ ನಿನ್ ಕೈಲಿ ಆಗಲ್ಲ ಬಿಡು, ಕಷ್ಟ ಆಗತ್ತೆ ಅಂತ. ಯಾಕೆ ಅಂದ್ರೆ ಜರಾಸಂಧ ಅಂತ ಅವನಿದ್ದಾನೆ, ನರಕಾಸುರ ಇದ್ದಾನೆ, ಅವರನ್ನೆಲ್ಲ ಹೇಗೆ ನೀನು ಗೆಲ್ಲಿಕ್ ಸಾಧ್ಯ ಅಂತ ಹೇಳ್ತಾನೆ. ತಕ್ಷಣ ಧರ್ಮರಾಯ ಹಾಗೆ ಬೇಡ ಬಿಡಿ ಅಂತ ಹೇಳ್ತಾನೆ. ಮತ್ತೆ ಕೃಷ್ಣ ಹೇಳ್ತಾನೆ, ಇಲ್ಲ ಹಾಗಲ್ಲ ಹೇಳಿದ್ದು, ಅವ್ರನ್ನ ನಾವು ಈ ಸಮಯದಲ್ಲಿ ಒಂದು ನೋಡ್ಲೇಬೇಕು, ಅವ್ರನ್ನ ಎದುರಿಸಲೇಬೇಕಾಗಿದೆ ಅಂತ ಹೇಳಿ ಅವನು ಮೊದಲು ಭೀಮಾರ್ಜುನರನ್ನ ಕರ್ಕೊಂಡು ಜರಾಸಂಧನ ಬಳಿ ಹೋಗಿ ಭೀಮನ ಮೂಲಕ ಅವನ ಒಂದು ವಧೆಯನ್ನ ಮಾಡಿಸ್ತಾನೆ. ಅದಾದ್ಮೇಲೆ ನರಕಾಸುರ, ಅಲ್ಲಿಗೆ ಸ್ವತಃ ಕೃಷ್ಣನೇ ಹೋಗ್ತಾನೆ. ಹೋಗಿ ಇವತ್ತಿನ ಅಸ್ಸಾಂ ಪರಾಗ್ಜ್ಯೋತಿಷಪುರ ಅಲ್ಲಿಗೆ ಹೋಗಿ ನರಕಾಸುರನ್ನ ವಧೆ ಮಾಡ್ತಾನೆ. ಹೀಗೆ ಈ ಇಡೀ ದೇಶವನ್ನ ಈ ಒಂದು ಷಡ್ಯಂತ್ರ ಮಾಡಿದಂತಹ ಈ 3 ದುಷ್ಟರ ಒಂದು ವಧೆಯನ್ನ ಕೃಷ್ಣ ಮಾಡ್ತಾನೆ. ಇಲ್ಲಿಗೆ ಮುಗ್ದಿಲ್ಲ. ಇದಾದ್ಮೇಲೆ ಶಿಶುಪಾಲ ಇದ್ದಾನೆ, ದಂತವಕ್ರ, ಪೌಂಡ್ರಕ ವಾಸುದೇವ, ಅಂದ್ರೆ ನಾನು ವಸುದೇವನ ಮಗ, ನಾನೇ ವಾಸುದೇವ, ನಿಜವಾದ ವಾಸುದೇವ ಅಂತ ಹೇಳಿ, ಅಂದ್ರೆ ಇವತ್ತು ಏನೋ ಫೇಕ್ ವಸ್ತುಗಳು ಬರುತ್ತಲ್ಲ, ಆ ರೀತಿ ಫೇಕ್ ವಾಸುದೇವ, ಅವನನ್ನು ಕೂಡ ವಧೆ ಮಾಡ್ತಾನೆ. ಅಂತಿಮವಾಗಿ ಕೌರವರು, ದುರ್ಯೋಧನಾದಿಗಳ ಒಂದು ಸಮಸ್ತ ಕೌರವರ ಒಂದು ಸಂಹಾರಕ್ಕೆ ಕೃಷ್ಣನೇ ಕಾರಣಕರ್ತನಾಗ್ತಾನೆ. ಮೇಲ್ನೋಟಕ್ಕೆ ಕೃಷ್ಣ ಆಯುಧ ಹಿಡಿಲಿಲ್ಲ, ಸಾರಥಿ ಆಗಿದ್ದ ಅಂತ ಅನ್ಸಿದ್ರೆ,
ಇಡೀ ಮಹಾಭಾರತದ ಎಲ್ಲ ದುಷ್ಟರನ್ನ ಕೃಷ್ಣ ಅವನು ಬೇರೆ ಬೇರೆ ತಂತ್ರದ ಮೂಲಕ ಅವ್ರನ್ನ ಆಗ್ಲೇ ಕೊಂದಾಗ್ಬಿಟ್ಟಿರುತ್ತೆ. ಇವರೆಲ್ಲ ನಿಮಿತ್ತ ಮಾತ್ರ. ಅದಕ್ಕೆ ಕೃಷ್ಣನ ಒಂದು ಪ್ರಸಿದ್ಧವಾದ ಮಾತಿದೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ ಅಂತ. ಅರ್ಜುನ ನೀನ್ ನಿಮಿತ್ತ ಮಾತ್ರ ಅಂತ. ನಾಗ್ಲೇ ಈಗಾಗಲೇ ಆ ದ್ರೋಣ, ಭೀಷ್ಮ, ಕರ್ಣ ಅವರೆಲ್ಲರೂ ಇವನು ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಅವ್ರು ಸೋತ್ ಆಗಿದೆ ಆಗ್ಲೇ ಅನ್ನುವ ಒಂದು ಮಾತನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಈ ರೀತಿ ಪೂತನೆಯಿಂದ ಪ್ರಾರಂಭವಾಗಿ ಕೌರವರ ತನಕ ನಿರಂತರವಾಗಿ ದುಷ್ಟ ಸಂಹಾರದ ಕೆಲಸವನ್ನ ಕೃಷ್ಣ ಮಾಡೋದ್ ನಾವು ನೋಡ್ತೀವಿ. ಅದೇ ರೀತಿ ಜ್ಞಾನ ಕಾರ್ಯ, ಅವನು ಯುದ್ಧ ರಂಗಕ್ಕೆ ಬಂದಿರದೆ ಯುದ್ಧ ಮಾಡಕ್ಕೆ, ಅಲ್ಲಿ ಬಂದು ಒಂದು ಗೊಂದಲ, ಒಂದು ಅಹಂಕಾರ, ಎರಡನ್ನೂ ಅರ್ಜುನನಲ್ಲಿ ಗಮನಿಸಿದಂತಹ ಕೃಷ್ಣ ಯುದ್ಧರಂಗದಲ್ಲಿ ಅವನಿಗೆ ಭಗವದ್ಗೀತೆಯ ಉಪದೇಶವನ್ನ ಮಾಡ್ತಾನೆ. ಆ ಭಗವದ್ಗೀತೆ ಇಡೀ ಮಹಾಭಾರತದ ಒಂದು ಸಾರಭೂತವಾಗಿ ನಮಗೆ ಇದೆ. ಇಡೀ ಬರೀ ಮಹಾಭಾರತ ಅಲ್ಲ, ಸಮಸ್ತ ಉಪನಿಷತ್ತುಗಳ ಸಾರ, ಸಮಸ್ತ ವೇದಾಂತದ ವಿಚಾರಗಳನ್ನ ಒಂದು ಸಾರರೂಪವಾಗಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಇಡೀ ಲೋಕಕ್ಕೆ ಕೃಷ್ಣ ಒಂದು ಭಗವದ್ಗೀತೆಯನ್ನ ಕೊಟ್ಟಿದ್ದಾನೆ. ಭಗವದ್ಗೀತೆ ಅದರ ಮೊದಲ ಶಬ್ದ ಯಾವುದು ಅಂದ್ರೆ ಧರ್ಮ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಶುರು ಆಗುತ್ತೆ. ಅಂದ್ರೆ ಮೊದಲನೇ ಶಬ್ದ ಧರ್ಮ. ಕಡೇ ಶ್ಲೋಕದ ಕಡೇ ಪದ ಅದು ಧ್ರುವ ನೀತಿರ್ ಮತಿರ್ ಮಮ. ಮಮ ಅಂದ್ರೆ ನಾನು. ಈ ಎರಡೂ ಪದಗಳು ಧರ್ಮ ಅಂದ್ರೆ ಏನು, ನಾನು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ. ಭಗವದ್ಗೀತೆಯನ್ನ ಇಡೀ ಲೋಕಕ್ಕೆ ಕೊಟ್ಟು 5,000 ವರ್ಷಗಳು ಕಳೆದಿದೆ. ಇವತ್ತಿಗೂ ಭಗವದ್ಗೀತೆಯ ಪುಸ್ತಕಗಳು ಪ್ರಿಂಟ್ ಆಗ್ತಾನೆ ಇದೆ, ಸೇಲ್ ಆಗ್ತಾನೆ ಇದೆ, ಅದರ ಪ್ರವಚನಗಳು ನಡೀತಾ ಇದೆ, ಅದರ ವ್ಯಾಖ್ಯಾನಗಳು ಬರಿತಾನೆ ಇದ್ದಾರೆ, ಅದರ ತರಗತಿಗಳು ನಡೆಸ್ತಾ ಇದ್ದಾರೆ. ಅಂದ್ರೆ ಭಗವದ್ಗೀತೆಯ ಕುರಿತಾಗಿ ಆಸಕ್ತಿ ಈ ಸಮಾಜದಲ್ಲಿ ಕಡಿಮೆ ಆಗೇ ಇಲ್ಲ. 5,000 ವರ್ಷ ಒಂದು ಕೃತಿ ಉಳಿಬೇಕು ಅಂತಂದ್ರೆ ಅದರಲ್ಲಿ ಅದೆಷ್ಟು ಶಕ್ತಿ ಇರಬೇಕು. ಒಬ್ಬ ಸಂಸ್ಕೃತದ ಕವಿ ಮಾಘ ಒಂದು ಮಾತು ಹೇಳ್ತಾನೆ, ಒಂದು ಸೌಂದರ್ಯ ಅಂದ್ರೆ ಏನು, ಚೆಲುವು ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸಂಗತಿಯನ್ನ ನಾವು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತಾ ಇರ್ಬೇಕು. ಯಾರೊಬ್ಬ ವ್ಯಕ್ತಿ ಯಾರೋ ತುಂಬಾ ಸುಂದರವಾಗಿದ್ದಾರೆ, ಮತ್ತೆ ಮತ್ತೆ ಅವ್ರನ್ನ ನೋಡ್ತಾ ಇರ್ಬೇಕು ಅನ್ಸಿದ್ರೆ ಅವರು ಸುಂದರವಾಗಿದ್ದಾರೆ. ಅದೇ ರೀತಿ ಯಾವ್ದೋ ವಸ್ತು ಇರ್ಬೋದು ಅಥವಾ ಯಾವ್ದೋ ಪುಸ್ತಕ ಇರ್ಬೋದು, ಅದು ತುಂಬಾ ಸುಂದರ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮತ್ತೆ ನಮ್ಗೆ ನೋಡಕ್ಕೆ ಅಲ್ಲಿ ಆಸಕ್ತಿ ಇರಬೇಕು. ಮತ್ತೆ ಪ್ರತಿ ಸಲ ನೋಡಿದಾಗ ಏನೋ ಒಂದು ಹೊಸದು ಕಾಣಿಸ್ಬೇಕು. ಅದನ್ನ ನಿಜವಾದ ಸೌಂದರ್ಯ ಅಂತ ಅವನು ಮಾಘ ಹೇಳ್ತಾನೆ. ಆ ದೃಷ್ಟಿಯಲ್ಲಿ ಭಗವದ್ಗೀತೆ ಆ ಒಂದು ಇದಕ್ಕೆ ಮೊದಲನೇ ರ್ಯಾಂಕ್ ಪಡೆಯುತ್ತೆ. ಯಾಕೆಂದ್ರೆ ಮತ್ತೆ ಓದಿದಷ್ಟು, ಕೆದಕಿದಷ್ಟು, ಆಳಕ್ಕೆ ಹೋದಷ್ಟು ಹೊಸ ಹೊಸ ತತ್ವಗಳು, ಹೊಸ ಹೊಸ ಮುಖಗಳು ಪರಿಚಯ ಮಾಡಿಸ್ತಾ ಹೋಗುತ್ತೆ. ಆ ರೀತಿಯ ಒಂದು ಅದ್ಭುತವಾದಂತಹ ಜ್ಞಾನದ ರಾಶಿಯನ್ನ ಕೃಷ್ಣ ಕೊಟ್ಟಿದ್ದಾನೆ. ಅದೊಂದೇ ಸಾಕು, ಅಷ್ಟು ಒಂದು ಸಾರರೂಪವಾಗಿ ನಮ್ಗೆ ಸಿಗತ್ತೆ. ಯುದ್ಧ ಎಲ್ಲ ಮುಗಿಯುತ್ತೆ. ಒಂದ್ಸಲಿ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ನಂಗೆ ಏನು ಗೀತಾ ಉಪದೇಶ ಮಾಡಿದಿಲ್ಲ, ಆಗೊಂದು ಆ ಯುದ್ಧದ ಒಂದು ಒಂದು ಗಡಿಬಿಡಿ ಆ ಸಂದರ್ಭದಲ್ಲಿ ನನ್ಗೆ ಅನೇಕ ಸಂಗತಿಗಳು ಸರಿಯಾಗಿ ಅರ್ಥ ಆಗಿಲ್ಲ ಅಥವಾ ಮರ್ತು ಬಿಟ್ಟೆ, ನಾನು ಇನ್ನೊಂದ್ಸಲಿ ಹೇಳಿ ಕೃಷ್ಣ ಅಂತ. ಚೆನ್ನಾಗಿ ಬೈತಾನೆ ಕೃಷ್ಣ. ಯಾಕಂದ್ರೆ ಆ ಸಮಯದಲ್ಲಿ ಬಂದಿದ್ದು ಮತ್ತೆ ಹೇಳಕ್ಕೆ ನಾನೇನ್ ಟೇಪ್ ರೆಕಾರ್ಡರ್ ಅಲ್ಲ, ಅಂದ್ರೆ ಮತ್ತೆ ಬರಲ್ಲ, ಮತ್ತೆ ಬೇರೆ ಬರುತ್ತೆ. ಎಂತ ಒಂದು ಪ್ರಮುಖವಾದದ್ದನ್ನ ನೀ ಹೇಳ್ತಾನೆ. ಆದ್ರೆ ಅರ್ಜುನನಿಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಉಪದೇಶ ಮಾಡ್ತಾನೆ. ಅದನ್ನ ಅಣುಗೀತೆ ಅಂತ ಕರೀತಾರೆ. ಅದೊಂದು ಉಪದೇಶದ ಒಂದು ಸಿಗತ್ ನಮ್ಗೆ ಜ್ಞಾನ. ಅದಾದ್ಮೇಲೆ ಕಡೆಗಾಲದಲ್ಲಿ
ಕೃಷ್ಣ ತನ್ನ ಅವತಾರ ಸಮಾಪ್ತಿಯ ಮುಂಚೆ ಉದ್ಧವನಿಗೆ ಉಪದೇಶ ಮಾಡಿ ಅವನು ಆ ಒಂದು ವಿಚಾರವನ್ನ ನೀನು ಬದರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಋಷಿ ಮುನಿಗಳಿಗೆ ಇದನ್ನ ತಿಳಿಸು, ಆ ಋಷಿ ಮುನಿಗಳ ಮೂಲಕ ಮುಂದಿನ ಒಂದು ಜನಾಂಗಕ್ಕೆ ಈ ಒಂದು ಜ್ಞಾನದ ಪರಂಪರೆ ಮುಂದುವರಿಲಿ ಅಂತ ಹೇಳಿ ಉದ್ಧವನಿಗೆ ನೀಡಿದಂತ ಉಪದೇಶ ಉದ್ಧವ ಗೀತೆ, ಅದನ್ನ ನಾವು ನೋಡ್ತೀವಿ. ಅಂದ್ರೆ ಜ್ಞಾನದ ಒಂದು ದೊಡ್ಡ ಒಂದು ಕಾರ್ಯ ಇಲ್ಲಿ ನಾವು ನಡೆದಿರೋದು ನೋಡ್ತೀವಿ ಕೃಷ್ಣನ ಜೀವನದಲ್ಲಿ. ಬರೀ ಈ ರೀತಿಯ ಉಪದೇಶ ಅಷ್ಟೇ ಅಲ್ಲದೆ ಇಡೀ ಕೃಷ್ಣನ ಜೀವನದ ಹೆಜ್ಜೆ ಹೆಜ್ಜೆಗೂ ಅವನ ಪ್ರತಿ ನಡೆ ನಮ್ಗೇನೋ ಒಂದು ಸಂದೇಶ ಕೊಡುತ್ತೆ, ಅಲ್ಲೇನೋ ಒಂದು ಉದ್ದೇಶ ನಮಗೆ ತಿಳಿಸ್ಕೊಡುತ್ತೆ, ಯಾವುದೋ ಒಂದು ಬದುಕಿಗೆ ಬೇಕಾದಂತ ಒಂದು ಮಹತ್ವಪೂರ್ಣ ವಿಚಾರ ಅವನ ಪ್ರತಿ ನಡೆಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಸರಿಯಾದ ದೃಷ್ಟಿಕೋನ ಇಲ್ಲ ಅಂದ್ರೆ ಅಪಾರ್ಥಗಳು ಆಗತ್ತೆ. ಈಗ ಅವನ ಬಾಲ್ಯದಲ್ಲಿ ಬೆಣ್ಣೆ ಕದೀತಕ್ಕಂತಹ ಒಂದು ಕಥೆಗಳು ಬರುತ್ತೆ. ಅಲ್ಲಿ ಬೆಣ್ಣೆಯನ್ನ ಕದ್ದ, ಹಾಗಾಗಿ ಇವನು ಕಳ್ಳ ಅನ್ನುವ ಮಾತು ಹೇಳ್ತಾರೆ, ಅಥವಾ ತುಂಬಾ ಅದನ್ನ ಲೈಟ್ ಆಗಿ ಮಾತಾಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಕೃಷ್ಣ ಅಲ್ಲಿ ಏನ್ ಮಾಡ್ದ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಹೃದಯದಲ್ಲಿ ಅದು ಹೇಗೆ ಬೆಣ್ಣೆ ಇದೆ, ಬೆಣ್ಣೆ ತಯಾರಾಗ್ಬೇಕು ಅಂದ್ರೆ ಅದು ಕಡ್ದು 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 ಅದು ಹುಟ್ಕೋಬೇಕು ಆ ಬೆಣ್ಣೆ. ಅದೇ ರೀತಿ ಪ್ರತಿಯೊಬ್ಬರ ಹೃದಯದಲ್ಲಿ ಮಥನವಾಗಿ ಆ ಭಕ್ತಿಯ ರಸ ಕೊಳುತ್ತಲ್ಲ, ಅದನ್ನ ಕದಿಯಕ್ ನಾನು ಬರ್ತೀನಿ. ಬೆಣ್ಣೆ ಅಂದ್ರೆ ಅದು ಹೃದಯ ಸಮುದ್ರ. ಪ್ರತಿ ಮನೆಯಲ್ಲಿ ಇವನು ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ಅವರೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಅಯ್ಯೋ ಬೆಣ್ಣೆ ಮಾಡಿಟ್ಟಿದ್ವಿ ಕೃಷ್ಣ ಬರ್ಲೇ ಇಲ್ಲ ಅಂತ. ಕದ್ದಾಗ ಬೈತಿರ್ತಾರೆ, ಬಂದು ಇಲ್ಲಿ ಅವ್ರ ತಾಯಿ ಹತ್ರ ಯಶೋದೆಗೆ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಅದು ಕೂಡ ಸ್ವಾರಸ್ಯವಾಗಿ ನಡೀತಾ ಇರುತ್ತೆ. ಆದ್ರೆ ಬರ್ದೇ ಇದ್ರೆ ಬೇಜಾರಾಗ್ತಾ ಇರುತ್ತೆ. ಅಥವಾ ಕೃಷ್ಣನಿಗೆ ಬೆಣ್ಣೆಯ ಮನೆಯಲ್ಲಿ ಕೊರತೆ ಇತ್ತು ಅಂತೇನಿಲ್ಲ, ಇವ್ರ ಮನೇಲೂ ಇತ್ತು. ಆದ್ರೆ ಎಲ್ಲರ ಭಕ್ತಿಯನ್ನ ನಾ ಸ್ವೀಕಾರ ಮಾಡ್ತೀನಿ ಅನ್ನೋದನ್ನ ತನ್ನ ಬಾಲ್ಯದ ಲೀಲೆಗಳಲ್ಲಿ ತೋರಿಸ್ಕೊಡ್ತಾನೆ. ಹೀಗೆ ಅನೇಕ ಲೀಲೆಗಳು ನೋಡ್ತೀವಿ. ಒಂದ್ಸಲಿ ಕೃಷ್ಣ ಅವನು ಯಾರೋ ಇದೇ ತರ ಬೆಣ್ಣೆ ಕದ್ದಾಗ ಇವನು ಓಡೋಗ್ತಾನೆ, ಅಟ್ಟಿಸ್ಕೊಂಡ್ಬರ್ತಾರೆ. ಅಂದ್ರೆ ಮಕ್ಕಳು ತಾಯಿ ಆಟ ಆಡೋದನ್ನ ನಾವು ನೋಡ್ತೀವಲ್ಲ, ಅದಲ್ಲೇನು ಸಿಟ್ಟಿಲ್ಲ, ದ್ವೇಷ ಇಲ್ಲ, ಆ ಆ ಆ ತೊಂದರೆ ಕೊಡೋದ್ರಲ್ಲೂ ಒಂದೇನೋ ಆನಂದ ಇದೆ. ಅದನ್ನ ತಾಯಂದ್ರಿಗೆ ಅನುಭವ ಆಗಿರುತ್ತೆ. ಆ ರೀತಿ ಅಟ್ಟಿಸ್ಕೊಂಬಂದಾಗ ಕೃಷ್ಣ ಓಡೋಗಿ ಅಲ್ಲೊಂದು ಅಂಗಡಿ ಇರುತ್ತೆ, ಅದು ಮಡಿಕೆ ಮಾಡ್ತಕ್ಕಂತ ಒಂದು ಅಂಗಡಿ. ಅಲ್ಲೋಗಿ ಒಂದು ಮಡಿಕೆ ಒಡೆ ಬಚ್ಚಿಟ್ಕೊಂಡ್ಬಿಡ್ತಾರೆ. ಆಗ ಅಲ್ಲಿ ಅವ್ರು ಬರ್ತಾರೆ, ನೋಡ್ತಾರೆ, ಕಾಣಿಸಲ್ಲ ಕೃಷ್ಣ ಅಲ್ಲಿಲ್ಲ ಅಂತೇಳಿ ಹೊರಟೋಗ್ತಾರೆ. ಅಲ್ಲಿಂದ ಹೊರಗೆ ಬರಕ್ಕಾಗಲ್ಲ. ಒಂದ್ ರೀತಿ ಬಂಧನದಲ್ಲಿ ಸಿಕ್ಕಾಕೊಂಡಂಗೆ ಕೃಷ್ಣ ಅಲ್ಲಿ ಚಿಕ್ಕ ಮಗು ಹುಡುಗ ಅಲ್ಲಿ ಕೂತ್ಕೊಂಡ್ಬಿಟ್ಟಿಯಾನೆ. ಅವನು ಆ ಮಡಿಕೆ ಮಾಡೋನ್ಗೆ ಕೇಳ್ತಾನೆ, ನನ್ನ ಇದರಿಂದ ಬಿಡಿಸು, ನನ್ಗೆ ಇಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ. ಆಗ ಅವನು ಹೇಳ್ತಾನೆ, ನಾನು ಬಿಡಿಸ್ಬೇಕಾ ನಿನ್ಗೆ? ನೀನೇ ಎಲ್ಲರನ್ನೂ ಭವಬಂಧನದಿಂದ ಬಿಡಿಸೋನು, ನಿನಗೆ ನಾನ್ ಬಿಡಿಸ್ಲಿಕ್ಕೆ ಸಾಧ್ಯನಾ ಅಂತ ಅವನು ಹೇಳ್ತಾನೆ. ಈ ರೀತಿ ಆ ಸಂಭಾಷಣೆಗಳು, ಆ ಕಥೆಗಳನ್ನ ಸರಿಯಾದ ಒಂದು ಮೂಲ ಗ್ರಂಥಗಳಲ್ಲಿ ನೋಡ್ತಾ ಹೋದ್ರೆ ಅನೇಕ ಒಂದು ಉನ್ನತವಾದಂತ ಸಂಗತಿಗಳು, ತತ್ವಗಳು ನಮಗೆ ಅಲ್ಲಿ ಸಿಗತ್ತೆ. ಆಟ ಆಡ್ತಾ ಇದ್ರು. ಆಗ ಒಂದು ಅಲ್ಲಿ ಯಮುನಾ ನದಿಯ ಒಂದು ಮಡುವಿನಲ್ಲಿ ಒಂದು ವಿಷ ಕಾಳಿಂಗ. ಏನ್ ಮಾಡ್ದ ಕೃಷ್ಣ? ಅದ ಮೇಲೆ ಕುಣಿದ. ಅಂದ್ರೆ ಬರೀ ಮೇಲ್ನೋಟಕ್ಕೆ ಅಷ್ಟೇ ನೋಡಿದ್ರೆ ಅದು ಗೊತ್ತಾಗಲ್ಲ. ಅಲ್ಲಿ ಏನ್ ಮಾಡ್ದ ಕೃಷ್ಣ? ಆ ಕಾಳಿಂಗ ತನ್ನ ವಿಷದ ಒಂದು ವಿಷವನ್ನ ಬಿಡ್ತಾ ಇಡೀ ಆ ನೀರನ್ನ ಪೊಲ್ಯೂಟ್ ಮಾಡಿತ್ತು, ಕಲುಷಿತಗೊಳಿಸಿತ್ತು. ಆ ಇಡೀ ನೀರಷ್ಟೇ ಅಲ್ಲ, ಆ ಗಾಳಿಯೂ ವಿಷಪೂರಿತವಾಗಿತ್ತು. ಅಲ್ಲಿ ಜನರು ವಾಸ ಮಾಡಕ್ಕೆ ಆಗ್ತಾ ಇರಲ್ಲ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಅದಕ್ಕೆ ಒಂದು ರೀತಿಯ ವಾರ್ನಿಂಗ್ ರೀತಿ ಕೊಟ್ಟ. ಅವನು ಸಂಹಾರ ಮಾಡ್ಲಿಲ್ಲ, ಆದ್ರೆ ಅದಕ್ಕೆ ನೀ ಇಲ್ಲಿರ್ಬೇಡ, ಇಲ್ಲಿಂದ ಬೇರೆ ಕಡೆ ಹೋಗು ಅಂತ ಹೇಳಿ ಅದನ್ನ ಸ್ಥಳಾಂತರ ಮಾಡ್ತಾನೆ. ಅಂದ್ರೆ ಅಲ್ಲಿ ಆ ಒಂದು ಪ್ರದೂಷಣೆ ಕಡಿಮೆ ಆಗೋದ ರೀತಿ ಅವನು ನೋಡ್ಕೊಳ್ತಾನೆ. ವಸ್ತ್ರಾಪರಣದ ಘಟನೆ ಇರ್ಬೋದು. ಯಾವ ವಯಸ್ಸಿನಲ್ಲಿ ಕೃಷ್ಣ ಅದು ವಸ್ತ್ರಾಪರಣ ಮಾಡಿದ್ದು? ಸೀರೆ ಕದ್ದ ಅಂದ್ರೆ ಅವನ 18-20 ವರ್ಷ 30 ವರ್ಷ ಅಲ್ಲ,
5-6 ವರ್ಷದ ಬಾಲಕ. ಆ ಗೋಪಿಕೆಯರು ಚಿಕ್ಕವರೇ. ಅವರು ಕೃಷ್ಣನಂತ ಗಂಡ ಬೇಕು ಅಂತ ಹೇಳಿ ಅವರು ವ್ರತ ಮಾಡ್ತಾ ಇರ್ತಾರೆ. ಆದ್ರೆ ಆ ನದಿ ಸ್ನಾನಕ್ಕೆ ಬೆಳಗಿನ ಜಾವ ಹೋಗಿ ನದಿಯಲ್ಲಿ ಇಳಿದಾಗ ಅವರು ಬೆತ್ತಲೆ ಸ್ನಾನ ಮಾಡ್ತಾ ಇರ್ತಾರೆ. ಅಂದ್ರೆ ನದಿ ಅಂತ ಹೇಳಿದ್ರೆ ತುಂಬಾ ಪವಿತ್ರವಾದದ್ದು, ದೇವತೆ ಅದು, ದೇವತೆಯ ಅಂಶ ಇದೆ ಅಲ್ಲಿ. ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಅನ್ನುವ ಸಂದೇಶ ಕೊಡೋಕ್ಕೋಸ್ಕರ ಈ ಒಂದು ಘಟನೆ ನಡೆಯುತ್ತೆ. ಭಗವಂತನ ಮುಂದೆ ಬೆತ್ತಲಾಗ್ಬೇಕು, ಸಮರ್ಪಣೆ ಆಗ್ಬೇಕು, ಆವಾಗ ನಾನು ತೆರ್ಕೊಳ್ತೀನಿ ಅನ್ನುವ ವಿಚಾರವನ್ನ ಅಲ್ಲಿ ಹೇಳ್ತಾನೆ. ಇನ್ನ ಇವರು ವೃಂದಾವನದಲ್ಲಿದ್ದಾಗ ಆ ಒಂದು ಗೋವರ್ಧನದ ಪ್ರಸಂಗ ಬರುತ್ತೆ. ಆಗ ಇಂದ್ರನನ್ನ ಪೂಜೆ ಮಾಡ್ತಾ ಇರ್ತಾರೆ. ಕೃಷ್ಣ ಹೇಳ್ತಾನೆ, ಇಂದ್ರ ಮಳೆ ಕೊಡುವ ಒಂದು ಜವಾಬ್ದಾರಿ ಇದೆ, ಒಂದು ಪೋರ್ಟ್ಫೋಲಿಯೋ ಇದೆ, ಪ್ರತಿಯೊಂದು ದೇವತೆಗೂ ಒಂದೊಂದು ಕೆಲಸ ಇದೆ. ಇಂದ್ರ ಮಳೆ ಕೊಡಬೇಕು ಕಾಲ ಕಾಲಕ್ಕೆ, ಅದೊಂದು ಜವಾಬ್ದಾರಿ. ಅವನ್ಗೆ ಯಾಕೆ ಪೂಜೆ ಮಾಡ್ತೀರಾ ಅಂತ ಹೇಳಿದಾಗ, ಇಂದ್ರ ಒಂದು ನಿರಂತರವಾದಂತಹ ಮಳೆಯನ್ನ ಕೊಟ್ಟು ಇವ್ರಿಗೆ ತೊಂದರೆ ಕೊಡಕ್ ಹೊರಟಾಗ ಆ ಗೋವರ್ಧನ ಗಿರಿಯನ್ನೇ ತನ್ನ ಕಿರುಬೆರಳಿನಲ್ಲಿ ಎತ್ತಿ ಆ ಎಲ್ಲ ಜನರನ್ನ ಕಾಪಾಡ್ತಾನೆ, ತನ್ನ ಶಕ್ತಿಯನ್ನ ತೋರಿಸ್ತಾನೆ. ಅಷ್ಟೇ ಅಲ್ಲ, ಕೃಷ್ಣ ಆಗ ಹೇಳ್ತಾನೆ, ನೀವು ಈ ಬೆಟ್ಟವನ್ನು ಪೂಜೆ ಮಾಡಿ, ಯಾಕೆಂದ್ರೆ ನಿಮ್ಮೆಲ್ಲಾ ಹಸುಗಳು ಮೇಯಕ್ಕಿಲ್ ಬರುತ್ತೆ, ಅದಕ್ಕೆ ಇದೇ ಆಧಾರ. ಈ ಬೆಟ್ಟನ ಪೂಜೆ ಮಾಡಿ, ಇದರಲ್ಲಿ ಭಗವಂತದ ಅಂಶ ಇದೆ ಅಂತ ಹೇಳಿ ಆ ಪರ್ವತದ ಶಿಲಾ ಪೂಜೆ ಅಂತ ಏನು ಒಂದು ಪರಂಪರೆ ಅದು ಪ್ರಾರಂಭ ಆಗತ್ತೆ. ಅದ್ರ ಜೊತೆಗೆ ನಮಗೆ ಹಾಲು ಕೊಡ್ತಕ್ಕಂಥದ್ದು ಹಸು, ಅದು ಭಗವಂತನ ಒಂದು ಸ್ವರೂಪ. ಮುಂದೆ ಪುರಾಣಗಳಲ್ಲಿ ಬರುತ್ತೆ, 33 ಕೋಟಿ ದೇವತೆಗಳು ಅದ್ರಲ್ಲಿ ವಾಸವಾಗಿದ್ದಾರೆ. ಅಂತಹ ಗೋವಿನ ಪೂಜೆ ಮಾಡಿ ಅನ್ನುವ ಗೋ ಪೂಜೆ ಮಾಡತಕ್ಕಂತಹ ಒಂದು ಪರಂಪರೆಯನ್ನ ಕೃಷ್ಣ ಆ ಒಂದು ಸಂದರ್ಭದಲ್ಲಿ ತರ್ತಾನೆ. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೃಷ್ಣನ ಜೀವನದಲ್ಲಿ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಏನೋ ಒಂದು ನಮಗೆ ಆ ಪ್ರತಿ ನಡೆಯಲ್ಲಿ ನಮ್ಗೇನೋ ಕಲಿಯುವಂಥದ್ದಿರುತ್ತೆ, ಒಂದು ಸಂದೇಶವನ್ನ ಕೊಡ್ತಾ ಹೋಗ್ತಾನೆ. ಯುದ್ಧ ಬೇಕು ಬೇಡ ಚರ್ಚೆ ನಡೀತಾ ಇರುತ್ತೆ. ಯಾರಿಗೂ ಯುದ್ಧ ಬೇಕು ಅಂತ ಇರಲ್ಲ ಪಾಂಡವರಿಗೆ. ಆದ್ರೆ ಎಂತ ಒಂದು ದುರಹಂಕಾರದಿಂದ ದುರ್ಯೋಧನ ಹಠ ಹಿಡಿದು ನಿಂತಾಗ ಎಲ್ರೂ ಅಪೇಕ್ಷೆ ಪಡ್ತಾರೆ, ಕೃಷ್ಣ ಒಂದ್ಸಲಿ ಪ್ರಯತ್ನ ಮಾಡಿದ್ರೆ ಇದು ಸಂಧಾನ ಆಗಬಹುದು ಅಂತ ಹೇಳಿ ಕೃಷ್ಣ ರಾಜದೂತನಾಗಿ, ಅಂಬಾಸಡರ್ ಆಗಿ ಆ ಕೌರವರ ಒಂದು ಜಾಗಕ್ಕೆ ಹೋಗ್ತಾನೆ. ಅಂದ್ರೆ ಕೃಷ್ಣ, ಅನೇಕರು ಆಪಾದನೆ ಮಾಡ್ತಾರೆ, ಕೃಷ್ಣನೇ ಯುದ್ಧ ಮಾಡಕ್ಕೆ ಪ್ರಚೋದನೆ ಮಾಡ್ದ. ಅರ್ಜುನ ಹೇಳ್ದ ಇಲ್ಲ ಹಿಂಸೆ ಆಗತ್ತೆ ಬೇಡ ಕೃಷ್ಣ ಅಂತ. ಆದ್ರೆ ಕೃಷ್ಣ ಏನಂತಾನೆ, ನೀನು ಹೋಗು ಯುದ್ಧ ಮಾಡು, ಉತ್ತಿಷ್ಟ ಪರಂತಪ, ಯುದ್ಧಕ್ಕೆ ಹೋಗು, ನೀನು ಯುದ್ಧ ಮಾಡು ಅಂತ ಪ್ರಚೋದನೆ ಕೊಟ್ಟು ಹಿಂಸೆಗೆ ಕಾರಣ ಮಾಡ್ದ ಅಂತ. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಅವನು ಕೃಷ್ಣ ಸಂಧಾನದ ಒಂದು ಪ್ರಯತ್ನ ಮಾಡ್ತಾನೆ, ಆದ್ರೆ ಜಗ್ಗಲ್ಲ. ಅವರು ಇವರು ಪೂರ್ತಿ ರಾಜ್ಯ ಪಾಂಡವರಿಗೆ ಕೊಡ್ಬೇಕಾಗಿರುತ್ತೆ, ಆಯ್ತು ಬೇಡ ಅರ್ಧ ರಾಜ್ಯ ಕೊಡಿ ಅಂತ, ಅದಕ್ಕೂ ಒಪ್ಪಲ್ಲ. ಕಡೆಗೆ ಎಷ್ಟು ಮಟ್ಟಿಗೆ ಬಂದಿರ್ತಾರೆ ಅಂದ್ರೆ 5 ಹಳ್ಳಿಗಳನ್ನು ಕೊಡಿ, ಅಲ್ಲಿ ನಾವು ಏನೋ ಆಳ್ವಿಕೆ ಮಾಡ್ಕೊಂಡು ನಾವ್ ಇರ್ತೀವಿ ಅಂತ ಹೇಳಿದ್ರೆ, ದುರ್ಯೋಧನ ಹೇಳ್ತಾನೆ ಒಂದು ಸೂಜಿ ಮೊನೆಯಷ್ಟು ಜಾಗ ಕೊಡಲ್ಲ ಅಂತ. ಈ ಕಾರಣಕ್ಕೋಸ್ಕರ ಯುದ್ಧ ಆಗಿದ್ದು. ಅಂದ್ರೆ ಯುದ್ಧಕ್ಕೆ ಕಾರಣ ದುರ್ಯೋಧನ, ಕೃಷ್ಣ ಅಲ್ಲ. ಆ ಸಂಧಾನಕ್ಕೆ ಹೋದಾಗ ಸಂಜೆ ಆಗಿರುತ್ತೆ, ಅವನು ದುರ್ಯೋಧನ ಎಲ್ಲ ಒಂದು ಸ್ವಾಗತ ವ್ಯವಸ್ಥೆ ಮಾಡಿರ್ತಾನೆ ವೈಭವದಿಂದ, ಕೃಷ್ಣ ಉಳ್ಕೊಳ್ಬೇಕು ಅಂತಲ್ಲ. ಆಗ ಕೃಷ್ಣ ಹೇಳ್ತಾನೆ, ನಾನು ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳಲ್ಲ ಅಂತ. ಯಾಕೆಂದ್ರೆ ನೀನು ಒಂದು ಇನ್ನೊಂದು ಪಕ್ಷ ಇದೆಯಾ, ನಾನು ಪಕ್ಷಪಾತಿ ಆಗ್ಬಾರ್ದು, ಹಾಗಾಗಿ ನಿಮ್ಮ ಮನೇಲಿ ಉಳ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕೃಷ್ಣನಿಗೆ ದುರ್ಯೋಧನನ ಮನೆ ಉಳ್ಕೊಳ್ಳೋಕೆ ಇಷ್ಟವೂ ಇರಲ್ಲ. ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಇರ್ತಾರೆ. ಅವ್ರಿಗೆ ತಮ್ಮ ಮನೆಗೆ ಕೃಷ್ಣನ್ ಕರಿಬೇಕು, ಅವತ್ತು ಅವ್ರ ಮನೇಲಿ ಉಳ್ಕೊಳ್ಬೇಕು, ಆತಿಥ್ಯ ಮಾಡ್ಬೇಕು ಅಂತ ಆಸೆ. ಆದ್ರೆ ದುರ್ಯೋಧನನ್ ಮುಂದೆ ಆ ಒಂದು ಕೇಳುವ ಧೈರ್ಯ ಇರಲ್ಲ. ಯಾವಾಗ ಕೃಷ್ಣ ದುರ್ಯೋಧನನ ಮನೇಲಿ ಇರಲ್ಲ ಅಂತ ಒಂದು ಖಡಾಖಂಡಿತವಾಗಿ ಹೇಳ್ತಾನೆ, ತಕ್ಷಣ ಇವರಿಬ್ರು ನಮ್ಮನೆಗೆ ಬರ್ಬೋದಾ ಅನ್ನೋ ರೀತಿ ಕೃಷ್ಣನ್ ಕಡೆ ಒಂದು ಮುಖ ಮಾಡ್ತಾರೆ. ತಕ್ಷಣ ಕೃಷ್ಣನೇ ಉತ್ತರ ಕೊಟ್ಬಿಡ್ತಾನೆ, ಅವ್ರು ಕೇಳೇ ಇಲ್ಲ, ನಿಮ್ಮಿಬ್ರು ಮನೆಗೂ ಬರಲ್ಲ ಅಂತ.
ಯಾಕೆ? ಎಲ್ಲೋ ಒಂದ್ ಕಡೆ ಉಳ್ಕೋಬೋದು, ಎಲ್ಲೋ ಒಂದ್ ಕಡೆ ಊಟ ಮಾಡ್ಬೋದು. ಆಯ್ತು, ದುರ್ಯೋಧನ ಬೇಡ. ದ್ರೋಣ ಮತ್ತೆ ಭೀಷ್ಮರು ಅವರು ಕೃಷ್ಣನ ಭಕ್ತರೇ ಅಲ್ವಾ, ಒಳ್ಳೆಯವರೇ ಅಲ್ವಾ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸತ್ತೆ. ಆದ್ರೆ ಕೃಷ್ಣ ಅಲ್ಲಿ ಹೇಳ್ತಾನೆ, ದ್ರೌಪದಿಗೆ ಅನ್ಯಾಯವಾಗ್ತಾ ಇರ್ಬೇಕಾದ್ರೆ ಮಾತಾಡದೆ ಯಾರು ಬಾಯಿ ಮುಚ್ಕೊಂಡು ಕೂತಿದ್ರ ಅಂತವ್ರ ಮನೇಲಿ ಅನ್ನ ತಿನ್ನಲ್ಲ ನಾನು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅವನು ದುರ್ಯೋಧನಂಗೆ ಕೂಡ ಅವನ್ ಕರೆದಾಗ ಒಂದು ಮಾತು ಹೇಳ್ತಾನೆ. ಈಗ ಯಾರಾದ್ರೂ ತಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಊಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎರಡೇ ಕಾರಣ ಇರೋದು. ಕೃಷ್ಣನ ಮಾತಿದು, ಆಸ್ ಇಟ್ ಈಸ್ ಹಾಗೆ ಹೇಳ್ತಾನೆ ಕೃಷ್ಣ. ಒಬ್ಬ ವ್ಯಕ್ತಿ ತನ್ನ ಮನೆ ಬಿಟ್ಟು ಬೇರೆ ಮನೆಯಲ್ಲಿ ಊಟ ಮಾಡದ್ದು ಅಂತ ಹೇಳಿದ್ರೆ ಎರಡೇ ಕಾರಣ. ಒಂದು, ಮನೆಯಲ್ಲಿ ಅನ್ನಕ್ಕೆ ಗತಿ ಇಲ್ಲ, ಅನ್ನ ಬೇಯಿಸಕ್ಕೆ ಏನು ವ್ಯವಸ್ಥೆನೇ ಇಲ್ಲ, ಹಾಗಾಗಿ ಆ ಸಮಯದಲ್ಲಿ ಇನ್ನೊಂದು ಮನೆಗೆ ಊಟಕ್ಕೆ ಹೋಗ್ತೀವಿ. ಎರಡನೇದು, ಇನ್ನೊಬ್ರು ತುಂಬಾ ಪ್ರೀತಿಯಿಂದ ಆದರದಿಂದ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇನ್ನೊಂದ್ ಮೇಲೆ ಊಟ ಮಾಡ್ತೀವಿ. ಕೃಷ್ಣ ಹೇಳ್ತಾನೆ, ನಾನು ಗತಿ ಇಲ್ಲ ಅಂತ ಇಲ್ಲಿ ಬಂದಿಲ್ಲ, ಎರಡನೇದು ನಿನ್ ಪ್ರೀತಿಯಿಂದ ಕರೀತಾ ಇಲ್ಲ, ಹಾಗಾಗಿ ನಿಮ್ಮನೇಲಿ ಊಟ ಮಾಡಲ್ಲ ಅಂತ ದುರ್ಯೋಧನಂಗೆ ಹೇಳ್ತಾನೆ. ಭೀಷ್ಮ ಮತ್ತೆ ದ್ರೋಣರಿಗೆ ದ್ರೌಪದಿಗೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ನೀವು ಸುಮ್ನೆ ಇದ್ರಲ್ಲ, ಅಂದ್ರೆ ನೀವು ಸುಮ್ನೆ ಇದ್ರ ಅಂತ ಹೇಳಿದ್ರೆ ಆ ಅನ್ಯಾಯಕ್ಕೆ ಬೆಂಬಲವೇ ಆಯ್ತಲ್ವಾ, ನಿಮ್ಮನೆಗೆ ಬರಲ್ಲ ಅಂತ ಹೇಳಿ ಅಲ್ಲೇ ದೂರದಲ್ಲೋ ಇದ್ದಂತ ವಿದುರ ಅವನ್ ಕರೆದೇ ಇಲ್ಲ. ಯಾಕೆಂದ್ರೆ ಅವ್ರ ಮನೆಗ್ ಬರ್ತಕ್ಕಂತಹ ಒಂದು ಸಾಧ್ಯತೆಗಳೇ ತುಂಬಾ ಕಡಿಮೆ, ಚಾನ್ಸಸ್ಸೇ ಇಲ್ಲ, ರಿಮೋಟ್ ಚಾನ್ಸಸ್. ಹಾಗಾಗಿ ಅವನ್ ಕಲ್ಪನೆನೂ ಮಾಡ್ಕೊಂಡಿರಲ್ಲ. ಆದ್ರೆ ಕೃಷ್ಣನೇ ಹೇಳ್ತಾನೆ, ವಿದುರ ನಾನ್ ನಿಮ್ಮನೆಗೆ ಬರ್ತೀನಿ ಅಂತ. ವಿದುರ ತುಂಬಾ ಬಡವ ಸಾಮಾನ್ಯ ವ್ಯಕ್ತಿ, ಗಂಜಿ ಊಟ ಇರುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ ಅದನ್ನೇ ಸ್ವೀಕಾರ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದ್ರೌಪದಿಗೆ ಅನ್ಯಾಯ ಆದಾಗ ಅದನ್ನ ಖಡಾಖಂಡಿತವಾಗಿ ವಿರೋಧ ಮಾಡಿ, ಯಾಕೆಂದ್ರೆ ತಡಿಲಿಕ್ಕೆ ಅವನ್ಗೆ ಆಗದೆ ಇರ್ಬೋದು, ಆದ್ರೆ ಆ ಅನ್ಯಾಯವನ್ನ ವಿರೋಧ ಮಾಡದಂತವನು ವಿದುರ. ಅಷ್ಟೇ ಅಲ್ಲ, ಅನ್ಯಾಯ ನಡೆಯೋ ಜಾಗದಲ್ಲಿ ನಾ ಇರಲ್ಲ, ಸ್ಥಾನ ಮುತ್ಸೃಜ್ಯ ಗಚ್ಚಂತಿ, ಆ ಜಾಗವನ್ನ ಬಿಟ್ಟು ಅವನು ಧಿಕ್ಕಾರ ಹೇಳಿ ಹೋಗ್ತಾನೆ. ಈ ಕಾರಣಕ್ಕೆ ನಿಮ್ಮನೆಗೆ ಬರ್ತೀನಿ ಅಂತ. ಅಂದ್ರೆ ಕೃಷ್ಣ ಯಾರ ಮನೆಗೆ ಬರ್ತಾನೆ ಅಂದ್ರೆ, ಯಾರು ಧರ್ಮದ ಕಾರ್ಯ ಮಾಡ್ತಾರೆ, ಯಾರು ಅಧರ್ಮ ಆದಾಗ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ರೆ ಅವ್ರ ಮನೆಗೆ ಬರಲ್ಲ. ಭೀಷ್ಮ ದ್ರೋಣರ ತರ ಯಾರು ಧರ್ಮದ ಪರವಾಗಿ ನಿಲ್ತಾರ ಅಲ್ಲಿಗೆ ನಾನು ಬರೋದು ಅಂತ. ಅಂದ್ರೆ ಕೃಷ್ಣನ ಜೀವನದ ಉದ್ದಕ್ಕೂ ನಾವು ನೋಡೋದು ಈ ರೀತಿಯ ಒಂದೊಂದು ಘಟನೆಗಳಲ್ಲೂ ಅವನು ತಾನು ಯಾತಕ್ಕೆ ಅವತಾರ ಮಾಡಿದ್ದೇನೆ ಮತ್ತೆ ಯಾವ್ದ್ರ ಕಡೆಗೆ ನಾನು ನಿಂತ್ಕೊಳ್ತೀನಿ ಅನ್ನೋದನ್ನ ಹೇಳ್ತಾ ಬರ್ತಾನೆ. ಕೃಷ್ಣನ ಜೀವನದ ಇನ್ನೊಂದು ಬಹಳ ಒಂದು ಮುಖ್ಯವಾದಂತ ಭಾಗ ಅಂತಂದ್ರೆ, ಸ್ತ್ರೀಯರಿಗೆ, ಹೆಣ್ಣಿಗೆ, ಮಹಿಳೆಗೆ ಅವನು ನೀಡಿರ್ತಕ್ಕಂತಹ ಒಂದು ಆದರ, ಕಾಳಜಿ, ಅಥವಾ ಅವರಿಗಾಗಿ ಇವನು ಮರ್ಗಿರ್ತಕ್ಕಂಥದ್ದು, ಅವರ ಕಣ್ಣೀರು ಒರೆಸಿರ್ತಕ್ಕಂಥದ್ದು ಬಹಳ ಒಂದು ಪ್ರಮುಖವಾದಂತ ಘಟ್ಟ. ಒಂದು ಸಾಧ್ವಿ ಮಹಿಳೆ ಇದ್ದಾರೆ, ಒಂದು ಮಹಿಳೆಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಬಂದು ನಿಲ್ತಾ ಇರ್ತಾನೆ. ಬೇಕಾದಷ್ಟು ಆ ರೀತಿಯ ಪ್ರಸಂಗಗಳು ಬರುತ್ತೆ. ದ್ರೌಪದಿ ಅವಳು ಒಂದು ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಆಗತ್ತೆ. ನಿಶ್ಚಯ ಆದಾಗ ಯಾರು ಗಂಡು ನೋಡಿ, ಈ ಸ್ವಯಂವರ ಅಂತ ಮಾಡ್ತಾರಲ್ಲ, ವಾಸ್ತವಿಕವಾಗಿ ನೋಡಿದ್ರೆ ಸ್ವಯಂವರ ಅಂದ್ರೆ ಇನ್ನು ಅವಳೇ ಆಯ್ಕೆ ಮಾಡ್ಬೇಕು ಅಂತ, ಆದ್ರೆ ಅಲ್ಲಿ ಏನೋ ಒಂದು ಪಣ ಇಡ್ತಾರೆ ಇದನ್ ಗೆದ್ರೆ ಅಂತ. ಯಾರು ಬೇಕಾದ್ರೂ ಗೆಲ್ತಾರೆ, ಯಾರು ಗೆದ್ದವನ್ಗೆ ಇಚ್ಛಕತೆ ಹೊತ್ತು ಇವಳು ಆಯ್ಕೆ ಮಾಡಿದಾಳೆ ಅಂತ ಏನಿರಲ್ಲ. ಇಲ್ಲಿ ದ್ರೌಪದಿಯ ಸ್ವಯಂವರ ಅಂತ ಹೇಳ್ತಾ ಇದ್ದಂಗೆ ಅಲ್ಲಿ ಎಲ್ಲಾರು ಬರಕ್ಕೆ ಪ್ರಯತ್ನ ಮಾಡ್ತಾರೆ, ಎಲ್ರು ಬರ್ತಾರೆ. ಕುರೂಪಿ ಆಗಿರ್ತಕ್ಕಂಥ ಮಧ್ಯ ವಯಸ್ಸಿನ ಜರಾಸಂಧ ಅವನು ದ್ರೌಪದಿಯ ಸ್ವಯಂವರಕ್ಕೆ ಬರುವ ಪ್ಲಾನ್ ಮಾಡ್ತಾನೆ. ಮುದುಕನಾಗಿರ್ತಕ್ಕಂಥ ವಿರಾಟ ಬರ್ತಾನೆ, ತುಂಬಾ ದುಷ್ಟನಾಗಿರ್ತಕ್ಕಂಥ ಶಿಶುಪಾಲ ಬರ್ತಾನೆ, ಒಂದು ಅವಿವೇಕಿ ಆಗಿರ್ತಕ್ಕಂತಹ ಅಧರ್ಮಿ ಆಗಿರ್ತಕ್ಕಂಥ ದುರ್ಯೋಧನ, ಕರ್ಣ ಕೂಡ ಬರ್ತಾರೆ. ಕೃಷ್ಣ ಅಲ್ಲಿಗೆ ಮುಂಚಿತವಾಗಿ ಹೋಗ್ತಾನೆ. ಯಾಕೆಂದ್ರೆ ಇಲ್ಲಿ ಯಾರೋ ದುರ್ಯೋಧನನೋ ಮತ್ತಾರೋ ಜರಾಸಂಧನೋ ಆ ಪಣ ಗೆದ್ದು ಬಿಟ್ರೆ ದ್ರೌಪದಿ ಅವ್ರ ಪಾಲಾಗ್ಬಿಡ್ತಾಳೆ. ಹಾಗಾಗಿ ಹೋಗಿ ಮುಂಚೆನೆ ವ್ಯವಸ್ಥೆ ಮಾಡಿ ಯಾವ ರೀತಿ ಪಣ ಇಡಬೇಕು ಅಂದ್ರೆ ಅರ್ಜುನ ಬಿಟ್ಟು ಇನ್ಯಾರು ಗೆಲ್ಲಕ್ಕಾಗ್ಬಾರ್ದು, ಆ ರೀತಿಯ ಒಂದು ಬಿಲ್ಲಿನ
ಬಿಲ್ ವಿದ್ಯೆ ಪರಿಣಿತ ಇರೋವನೇ ಗೆಲ್ಲಕ್ಕಾಗುವಂತ ಒಂದು ರೀತಿ ಪಣವನ್ನು ಇಟ್ಟು ದ್ರೌಪದಿ ಪಾಂಡವರ ಪಾಲಾಗೋ, ಧರ್ಮದ ಪಾಲಾಗೋ ರೀತಿ ಅವನು ನೋಡ್ಕೊಳ್ತಾನೆ. ಅಂದ್ರೆ ಅಲ್ಲಿಂದ ಅವನ ಒಂದು ಹೆಣ್ಣಿನ ಕುರಿತಾಗಿ, ವಿಶೇಷವಾಗಿ ದ್ರೌಪದಿಯ ಕುರಿತಾಗಿ ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ನೋಡ್ತೀವಿ. ಇನ್ನು ದ್ರೌಪದಿಯ ತುಂಬು ಸಭೆಯಲ್ಲಿ ಧರ್ಮರಾಯ ಮಾಡದಂತಹ ಒಂದು ತಪ್ಪು ಏನು ಮಾಡ್ಕೊಂಡಂತ ಕೆಟ್ಟ ಅಭ್ಯಾಸ, ಮಾಡದಂತ ತಪ್ಪು ಪ್ರತಿಜ್ಞೆ ಏನಂದ್ರೆ, ಯಾರಾದ್ರೂ ನನಗೆ ಜೂಜಾಡಕ್ ಕರೆದ್ರೆ ನಾನು ಬರಲ್ಲ ಅಂತ ಹೇಳಲ್ಲ ಅಂತ. ಏನ್ ಪ್ರತಿಜ್ಞೆ ಇದು? ಇದನ್ನೇ ಉಪಯೋಗಿಸ್ಕೊಂಡು ಅವ್ರು ಜೂಜಕ್ ಕರೀತಾರೆ, ಮೋಸದಿಂದ ಇಲ್ಲಿ ಸೋಲಿಸ್ತಾರೆ. ಅಲ್ಲಿ ಅವನು ಸೋಲ್ತಾ ಹೋಗ್ತಾನೆ, ಎಲ್ಲವನ್ನು ಪಣಕ್ಕಿಟ್ಟು ಕಡೆಗೆ ದ್ರೌಪದಿಯನ್ನ ಪಣಕ್ಕಿಡುವಂತಹ ಸ್ಥಿತಿ ಬಂದಾಗ ತುಂಬು ಸಭೆಯಲ್ಲಿ ಆಕೆಯನ್ನ ದರ ಎಳ್ಕೊಂಡು ಬಂದು ತುಂಬು ಸಭೆಯಲ್ಲಿ ಎಲ್ಲರ ಮುಂದೆ ಆಕೆಯ ಒಂದು ಅವಮಾನ ಮಾಡುವ ಪ್ರಯತ್ನ ಮಾಡ್ತಾರೆ. ಭದ್ರಗಿರಿ ಅಚ್ಯುದಾಸ್ ಅಂತ ಹೇಳಿ ಅವರು ಹರಿಕತೆ ಮಾಡ್ತಾ ಇದ್ರು, ತುಂಬಾ ಪ್ರಸಿದ್ಧ. ಅವರು ಒಂದ್ ಮಾತು ಹೇಳ್ತಾ ಇದ್ರು, ಇವಳಿಗೆ ತನ್ನ ಒಂದು ಮಾನ ರಕ್ಷಣೆ ಮಾಡಕ್ಕೆ ಗಂಡ ಒಬ್ಬ ಅಲ್ಲ 5 ಜನ ಇದ್ದಾರೆ, ಯಾರು ಏನು ಮಾಡ್ಲಿಲ್ಲ. ಅವರ ಭದ್ರಗಿರಿ ಅಚ್ಯುದಾಸ್ ಹೇಳ್ತಾ ಇದ್ರು, ಇವಳ 5 ಜನ ಗಂಡರು ಸುಮ್ಮನೆ ಕಂಡರು ಅಂತ. ಸುಮ್ನೆ ಕಟ್ಟಾಗೋ ಸ್ಥಿತಿ ಮಾಡ್ಬಿಟ್ಟಿಯಾನ ಧರ್ಮರಾಯ. ಇಲ್ಲಾಂದ್ರೆ ಭೀಮ ಸುಮ್ನೆ ಬಿಡ್ತಾ ಇರಲ್ಲ, ಭೀಮ ವಿರೋಧ ಮಾಡಿರ್ತಾನೆ. ಆದ್ರೆ ಅವ್ರ ಅಣ್ಣನ ಒಂದು ಇದಕ್ಕೆ ಕಟ್ಟಾಕೊಂಡು ಇರ್ಬೇಕಾಗ ಬರತ್ತವನು. ಆ ಸಮಯದಲ್ಲಿ ದ್ರೌಪದಿಗೆ ಇವ್ರು ಯಾರು ಉಪಯೋಗ ಇಲ್ಲ, ಇವ್ರು ಯಾರು ನನ್ನ ರಕ್ಷಣೆ ಮಾಡಲ್ಲ ಅಂತ ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಗಿ ಕೃಷ್ಣನನ್ನ ಅವಳು ಕರೀತಾಳೆ. ಎಂತ ಒಂದು ಅದ್ಭುತವಾದಂತ ಆ ಸಂದರ್ಭ, ಕೃಷ್ಣನ ಆಗಮನ, ಆ ಒಂದು ಅವಳಿಗೆ ಅಕ್ಷಯಾಂಬರವನ್ನ ನೀಡಿದ್ದು. ಅನೇಕ ದೇವ್ರ ನಾಮಗಳಲ್ಲಿ ಅದನ್ನ ನಾವು ವರ್ಣನೆ ಮಾಡಿರೋದು ನೋಡ್ತೀವಿ. ಪುರಂದರದಾಸರಂತೂ ಅನೇಕ ಕಡೆ ಅದನ್ನ ಮಾಡ್ತಾರೆ. ಹಸ್ತಿನಾವತಿ ಇರೋದು ಇವತ್ತಿನ ಮೀರಟ್, ದಿಲ್ಲಿ ಹತ್ರ. ಕೃಷ್ಣ ಇದ್ದದ್ದು ದ್ವಾರಕೆ. ಹಸ್ತಿನಾವತಿಯಲ್ಲಿ ಕೂಗಿದ್ದು ದ್ವಾರಕೆಯಲ್ಲಿದ್ದಂತ ಕೃಷ್ಣ ಕ್ಷಣ ಮಾತ್ರದಲ್ಲಿ ಬಂದು ಧಾವಿಸಿ ಆಕೆಗೆ ಒಂದು ರಕ್ಷಣೆಯನ್ನ ಕೊಡ್ತಾನೆ. ಅಂದ್ರೆ ಅವಳಿಗೆ ಕಷ್ಟ ಆಗಿದೆ, ಅವಳು ಬೇಡ್ಕೊಂಡಾಗ ಕ್ಷಣ ಮಾತ್ರದಲ್ಲಿ ಅವಳಿಗೆ ಅಭಯವನ್ನ ಕೊಟ್ಟಂತಹ ಕೃಷ್ಣ. ಪ್ರತಿಯೊಂದು ಸಂದರ್ಭದಲ್ಲಿ ಈ ರೀತಿ ನೋಡ್ತೀವಿ. ಈಗ ಸುಭದ್ರೆಗೆ ಯಾರಿಗೆ ಮದುವೆ ಮಾಡ್ಬೇಕು ಅಂತ ಚರ್ಚೆ ಬಂದಾಗ ಬಲರಾಮನಿಗೆ ಶಿಷ್ಯ ಆಗಿದ್ದಂತ ದುರ್ಯೋಧನ ಅವನ್ಗೆ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಆದ್ರೆ ಅವಳಿಗೆ ಅರ್ಜುನನ್ ಕಂಡ್ರೆ ಇಷ್ಟ ಇರುತ್ತೆ. ಇಷ್ಟ ಇಲ್ದೇ ಇದ್ದವ್ರಿಗೆ ಬಲವಂತವಾಗಿ ಮದುವೆ ಮಾಡಬಾರ್ದು ಅನ್ನೋದನ್ನ ಹೇಳಿ ಅವಳನ್ನ ಅರ್ಜುನನ್ ಜೊತೆ ವಿವಾಹ ಆಗೋ ತರ ಇವನು ಕೃಷ್ಣನ ವ್ಯವಸ್ಥೆ ಮಾಡ್ತಾನೆ. ಈ ರೀತಿ ಹೆಣ್ಣಿಗಾಗಿ, ಹೆಣ್ಣು ಕಣ್ಣೀರು ಸುರಿಸಿದಾಗ ಅವಳಿಗಾಗಿ ಜೊತೆಯಾಗಿ ನಿಂತು ಅವಳಿಗೆ ಒಂದು ಧೈರ್ಯವನ್ನ ಕೊಟ್ಟು ಏನೇನು ಎಲ್ಲ ಮಾಡೋಕ್ಕೋ ಅದನ್ನೆಲ್ಲ ಸಹಕಾರ ಕೊಟ್ಟಂತವನು ಕೃಷ್ಣ. ಆದ್ರೆ ಇವತ್ತು ನ್ಯಾರೇಟಿವ್ ಹೇಗಿದೆ ಅಂತ ಹೇಳಿದ್ರೆ, ಇವತ್ತಿನ ನ್ಯಾರೇಟಿವ್ ಪ್ರಪಂಚ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲೂ ನಾವು ಗುರುತಿಸ್ತಾ ಹೋದ್ರೆ ನಮ್ಗೆ ಗೊತ್ತಿಲ್ಲದಂತೆ ಅನೇಕ ನ್ಯಾರೇಟಿವ್ಗಳು ಬಂದ್ಕೊಂಡ್ಬಿಟ್ಟಿದೆ. ಈಗ ಏನಾರು ಒಂದು ಮಾಡ್ಬೇಕಾದ ಕೆಲಸ ಹಾಳಾಗೋಯ್ತು ಅನ್ಕೊಳ್ಳಿ, ನೀವು ಅನ್ಕೊಂಡಂಗೆ ಆಗ್ಲಿಲ್ಲ ಅಥವಾ ಪೂರ್ತಿ ಹಾಳಾಗೋಯ್ತು ಅಂದ್ರೆ ಏನಂತಾರೆ, ಕೃಷ್ಣಾರ್ಪಣ ಆಗೋಯ್ತು ಅಂತ. ಅರೆ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಎಷ್ಟು ಉದಾತ್ತವಾದಂತ ಚಿಂತನೆ. ಕೃಷ್ಣನಿಗೆ ಅರ್ಪಣೆ ಮಾಡುವಂತಹ ಒಂದು ವಿಚಾರವನ್ನ ಇವತ್ತು ಎಲ್ಲೋ ಒಂದ್ ಕಡೆ ಗೊತ್ತಿಲ್ದಂತೆ ನಾವು ಬಳಸ್ತಾ ಇದ್ವಿ. ಹಾಳಾಗೋಯ್ತು, ಕೃಷ್ಣಾರ್ಪಣ ಆಗೋಯ್ತು ಅಂತ. ಕೃಷ್ಣನ ಸ್ತ್ರೀ ಲಂಪಟ ಅನ್ನೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಅವನ ಹೆಣ್ಣು ಮರುಳ ಇದ್ದ ಅಂತ ಹೇಳಿದ್ರೆ ಕೃಷ್ಣ ಅಂತ ಕರೆಯೋದು, ಕೃಷ್ಣ ಲೀಲೆ ಅಂತ ಕರೆಯೋದು. ಅಂದ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಉದ್ದೇಶ ಪೂರ್ವಕವಾಗಿ ವಿದೇಶದಿಂದ ಬಂದಂತವ್ರು ಈ ರೀತಿಯ ಒಂದು ಒಂದು ಉಪಾಯಗಳನ್ನ, ಟ್ರಿಕ್ಗಳನ್ನ ಮಾಡಿದಾಗ ನಮ್ಮವರು ಗೊತ್ತಿಲ್ಲದೆ ಬಲಿ ಆಗ್ತಾರೆ ಅದಕ್ಕೆ. ಈ ರೀತಿ ನ್ಯಾರೇಟಿವ್ ವಿಚಿತ್ರ ಇದು. ಇಷ್ಟು ಸ್ತ್ರೀಗಾಗಿ ಅವನು ಪ್ರಯತ್ನ ಮಾಡದಂತ, ಅವರ ಏಳಿಗೆಗಾಗಿ ಕೆಲಸ ಮಾಡದಂತ ಕೃಷ್ಣನಿಗೆ ಸ್ತ್ರೀ ಲಂಪಟ ಅಂತ ಒಂದು ಬಿರುದು. ನರಕಾಸುರ
16,100 ಜನ ಬರೀ ಸಾಮಾನ್ಯ ಹೆಣ್ಮಕ್ಳಲ್ಲ, ರಾಜಕುಮಾರಿಯರನ್ನ ಅವನು ಕರ್ಕೊಂಬಂದು ತನ್ನ ಒಂದು ಸೆರೆಮನೆಯಲ್ಲಿ ಇಟ್ಟಿರ್ತಾನೆ. ಕೃಷ್ಣ ಅವರನ್ನ ಬಿಡಿಸ್ತಾನೆ. ನರಕಾಸುರ ಸ್ತ್ರೀ ಲಂಪಟನು ಕೃಷ್ಣನು ಅವ್ರಿಗೆ ಉದ್ಧಾರ ಮಾಡದಂತವನು. ನಿಮ್ ಊರ್ಗೆ ಹೋಗಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ನರಕಾಸುರನ ಅರಮನೆಯಲ್ಲಿ 1 ವರ್ಷ ಇದ್ವಿ ಅಂದ್ರೆ ನಮ್ನ ಯಾರು ಸ್ವೀಕಾರ ಮಾಡಲ್ಲ, ಸಮಾಜ ನಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತೆ, ನಮ್ಗೆ ಬದುಕೇ ಇಲ್ಲ ಕೃಷ್ಣ ಅಂತ ಹೇಳಿದಾಗ, ಕೃಷ್ಣ ನಿಮ್ಗೆ ಯಾರು ಗೌರವ ಕೊಡಲ್ವಾ, ನಿಮ್ಗೆ ಕೃಷ್ಣ ಬದುಕು ಕೊಡ್ತೀವಿ ಅಂತ ಹೇಳಿ ಕೃಷ್ಣ ಅವ್ರಿಗೆ ಅಷ್ಟು ಜನ ಮದ್ವೆ ಆಗ್ತಾರೆ. ಕೃಷ್ಣ ಮದ್ವೆ ಆಗ್ಬೇಕು ಅಂತ ಹೋಗ್ಲಿಲ್ಲ, ಅವರೇ ಬೇಡ್ತಾರೆ. ಭಾಗವತದಲ್ಲಿ ಬರುತ್ತೆ, ಅವರೇ ಬೇಡ್ಕೊಳ್ತಾರೆ, ದಯಮಾಡಿ ನಮಗೆ ನೀವು ಬದುಕು ಕೊಡ್ಬೇಕು ಅಂತ ಕೃಷ್ಣನ್ ಕೇಳ್ಕೊಳ್ತಾರೆ. ಅದಾದ್ಮೇಲೆ 8 ಜನ ಒಟ್ಟು ಪಟ್ಟ ಮಹಿಷಿಯರು ಅಂತ, ಪ್ರತಿಯೊಬ್ರು ಕೂಡ ತಾವಾಗೇ ಕೃಷ್ಣನ ಬಯಸಿ ಬಂದವರು. ರುಕ್ಮಿಣಿ ಪತ್ರ ಬರೆದು ಕೃಷ್ಣ ನೀನೇ ಬರಬೇಕು ಅಂತ ಹೇಳಿ ಕರೆಸ್ಕೊಂಡು ಶಿಶುಪಾಲನ್ ಜೊತೆ ಆಗ್ತಾ ಇದ್ದಂತ ಮದುವೆಯಿಂದ ಅವಳು ತಪ್ಪಿಸ್ಕೊಂಡು ಕೃಷ್ಣನ್ ಜೊತೆ ಅವಳು ಓಡಿ ಹೋಗ್ತಾಳೆ. ಅಂದ್ರೆ ರುಕ್ಮಿಣಿನೇ ಕೇಳಿದ್ದು. ಅದೇ ರೀತಿ ಸತ್ಯಭಾಮೆ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದೆ ಎಲ್ಲರೂ ಕೂಡ ಅವರವರೇ ಬಂದಿದ್ದು. ಕೃಷ್ಣ ಯಾರಿಂದನೂ ಹೋಗ್ಲೇ ಇಲ್ಲ. 16,108 ಜನ ಹೆಂಡತಿಯರಿದ್ರು ಕೂಡ ಕೃಷ್ಣ ಅನಾದಿ ಬ್ರಹ್ಮಚಾರಿಯಾಗಿ ಅವನು ಉಳಿತಾನೆ. ಅವನ್ ಯಾವ್ದ್ರ ಬಗ್ಗೆನೂ ಅಂಟಿಲ್ಲ. ಮತ್ತೊಂದು ಬಹಳ ವಿಶೇಷ ಅಂದ್ರೆ, ಇಡೀ ಕೃಷ್ಣನ ಒಂದು ಜೀವನವನ್ನ ನಾವು ಗಮನಿಸಿದ್ರೆ, ಅವನು ಸದಾ ಹಸನ್ಮುಖಿ, ಸದಾ ನಗ್ತಾ ಇರ್ತಾನೆ. ಅವನ ಬಾಲ್ಯದ ಚೇಷ್ಟೆಗಳು, ಗೋಪಿಕಾ ಅವರ ಜೊತೆ ಆಟಗಳು, ಕೊಳಲಿನ ವಾದನ, ಬಾಲಕರ ಜೊತೆ ಆಟ, ಎಲ್ಲ ಸಮಯದಲ್ಲೂ ನಗ್ತಾ ಇರೋದು. ಪೂತನಿಯನ್ನ ಸಂಹಾರ ಮಾಡಿ ವಿಕಾರವಾಗಿ ಸತ್ತು ಬಿದ್ದಂತ ದೈತ್ಯಾಕಾರದ ಒಂದು ಆ ರಾಕ್ಷಸಿಯ ತೊಡೆ ಮೇಲೆ ನಗುತ್ತಾ ಇರತಕ್ಕಂತ ಮಗು ಕೃಷ್ಣವನ್ನ ಬಂದು ನೋಡಿ ಆಶ್ಚರ್ಯ ಪಡ್ತಾರೆ ಎಲ್ರು. ಅಲ್ಲಿಂದ ಪ್ರಾರಂಭವಾಯಿದ್ದು ಅವನ ನಗುಮುಖ. ಕಡೆ ತನಕ ನಗ್ತಾನೆ ಇದ್ದ, ಸದಾ ಆನಂದ, ಸದಾ ಮಂದಸ್ಮಿತ, ನಗ್ತಾ ಇರ್ತಾನೆ. ಭಗವದ್ಗೀತೆಲ್ಲೂ ಬರುತ್ತಲ್ಲ, ಅರ್ಜುನ ಗೋಳ ಹಾಕೊಂಡು ಅಯ್ಯೋ ಅಪ್ಪ ಅಂತ ಹತ್ಕೊಂಡು ಕೈಕಾಲು ನಡುಕ್ತಾ ಇದೆ, ಗಾಂಡಿವ ಬಿದೋಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಕೃಷ್ಣ ಪ್ರಹಸನ್, ನಗ್ತಾ ಇದ್ದ. ಯಾಕೆಂದ್ರೆ ಯಾರು ನಗ್ತಾ ಇರ್ತಾರೆ ಅಂದ್ರೆ, ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಏನಂದ್ರೆ ಏನಾಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದವರು ದುಃಖ ಪಡ್ತಾರಂತೆ. ಆದ್ರೆ ಏನಾಗಬೇಕೋ ಅದೇ ಆಗತ್ತೆ ಅಂತ ಖಚಿತವಾಗಿ ಯಾರು ಗೊತ್ತಿರುತ್ತೆ ಅವರು ದುಃಖ ಪಡಲ್ಲ, ನಗ್ತಾ ಇರ್ತಾರೆ. ಯಾಕೆಂದ್ರೆ ಏನಾಗ್ಬೇಕೋ ಅದಾಗತ್ತೆ. ಕೃಷ್ಣನಿಗೆ ಗೊತ್ತಿತ್ತು ಎಲ್ಲವೂ ತನ್ನ ಸಂಕಲ್ಪದಂತೆ ನಡೆಯುತ್ತೆ, ಏನಾಗಬೇಕು ಅಂತ ಇದೆ ಅದೇ ಆಗತ್ತೆ. ಕೆಲವರು ಹೇಳ್ತಾರೆ ಆಕಸ್ಮಿಕ ಅಂತ. ಆಕಸ್ಮಿಕ ಅನ್ನೋದು ಇಲ್ವೇ ಇಲ್ಲ. ನಮಗ್ ಗೊತ್ತಿಲ್ಲದೆ ಇರ್ಬೋದು ಕಾರಣ, ಕೋಇನ್ಸಿಡೆನ್ಸ್ ಅಂತಾರೆ. ಕೋಇನ್ಸಿಡೆನ್ಸ್ ಅಂತ ಇಲ್ವೇ ಇಲ್ಲ, ನಮಗೆ ಕಾರಣ ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಏನಾಗ್ಬೇಕೋ ಅದೇ ಆಗತ್ತೆ ಅನ್ನುವುದು ಖಚಿತತೆ ಇದ್ರೆ ಅವನು ದುಃಖನೇ ಪಡಲ್ಲ. ಇಡೀ ಕೃಷ್ಣ ಇಡೀ ಅವನ ಜೀವನದಲ್ಲಿ 2 ಬಾರಿ ಸ್ವಲ್ಪ ಅಸಮಾಧಾನ, ಸಿಟ್ಟು ತರ ಮುಖ ಮಾಡಿಯ. ಅದು ಬಿಟ್ರೆ ಇನ್ನೆಲ್ಲೂ ಮಾಡಿಲ್ಲ. ಒಂದ್ಸಲಿ ಯಾವಾಗ ಅಂದ್ರೆ ಭೀಷ್ಮನನ್ನ ಉರುಳಿಸ್ಬೇಕಾಗಿರತ್ತೆ. ಆಗ ಕೃಷ್ಣ ಸಿಟ್ಟಿನಂತೆ ನಾಟಕ ಮಾಡಿ ಇಳಿದು ತನ್ನ, ಯಾವಾಗ ಅರ್ಜುನ ಭೀಷ್ಮರಿಗೆ ಬಾಣ ಬಿಟ್ಟು ಅವ್ರನ್ನ ಕೊಲ್ಲಕ್ಕೆ ಹಿಂದೇಟಾಗ್ತಾನೆ, ನಮ್ಮ ತಾತ ಅವರು ಅಂತ, ಆಗ ಕೃಷ್ಣ ಸಿಟ್ಟಂತೆ ನಟನೆ ಮಾಡಿ ಇಳಿದು ಒಂದು ಅಲ್ಲಿ ಬಿದ್ದಂತ ಒಂದು ಚಕ್ರವನ್ನ, ರಥ ಚಕ್ರವನ್ನು ತಗೊಂಡು ಇದರಲ್ಲಿ ಕೊಂದಾಕ್ಬಿಡ್ತೀನಿ ಅಂತ ಹೇಳಿ ಅವನು ತೋರಿಸ್ತಾನೆ. ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿರ್ತಾರೆ, ಕೃಷ್ಣ ಆಯುಧ ಹಿಡಿಯಲ್ಲ ಅಂತ ವಿಷಯ ಗೊತ್ತಾಗುತ್ತೆ, ನಾನು ಆಯುಧ ಹಿಡಿಸ್ತೀನಿ ಅಂತ ಅವನು ಚಾಲೆಂಜ್ ಮಾಡಿರ್ತಾನೆ. ತನ್ನ ಭಕ್ತನ ಮಾತನ್ನ ನಿಜ ಮಾಡಕ್ಕೋಸ್ಕರ ಕೃಷ್ಣ ತನ್ನ ಮಾತನ್ನು ಮೀರಿದ. ಕೃಷ್ಣ ಹೇಳಿದ್ದ ನಾನು ಆಯುಧ ಹಿಡಿಯಲ್ಲ ಅಂತ, ಆದ್ರೆ ಆಯುಧ ಹಿಡಿಯೋ ತರ ಒಂದು ಸಣ್ಣ ಪ್ರಹಸನ ಮಾಡ್ತಾನೆ ತನ್ನ ಭಕ್ತನ ಮಾತನ್ನು ಸತ್ಯ ಮಾಡಕ್ಕೋಸ್ಕರ. ಆ ಸಮಯ. ಎರಡನೇದು, ಭೀಷ್ಮ ಕಡೆಗಾಲದಲ್ಲಿ ಶರಶಯ್ಯ ಮೇಲೆ ಮಲಗಿದ್ದಾಗ ಒಂದ್ ದಿವಸ ಕೃಷ್ಣ ತರ ಚಿಂತಾಕ್ರಾಂತನಾಗಿ ಏನೋ
ದುಃಖದಲ್ಲಿ ಇದ್ದಂಗೆ ಮುಖ ಮಾಡ್ಕೊಂಡಿರ್ತಾನೆ. ಆಗ ಇವರೆಲ್ಲ ನಗ್ತಾ ಇರ್ತಾರೆ, ಯುದ್ಧ ಆಗಿದೆ, ರಾಜ್ಯ ಬಂದಿದೆ, ಆನಂದವಾಗಿದ್ದಾರೆ ಪಾಂಡವರೆಲ್ಲ. ಅವರು ಏನ್ ಕೃಷ್ಣ ನೀನ್ ಇವತ್ತು ಈ ತರ ಡಲ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಆ ಸೂರ್ಯ ಮುಳುಗ್ತಾ ಇದ್ದಾನೆ, ಅದಕ್ಕೆ ದುಃಖ ಆಗ್ತಾ ಇದೆ ಅಂತ. ಯಾರಿಗೂ ಅರ್ಥನೇ ಆಗಲ್ಲ. ಸೂರ್ಯ ಮುಳುಗರೆ ಯಾರು ದುಃಖ ಪಡ್ತಾರೆ? ಪ್ರತಿನಿತ್ಯ ಮುಳುಗ್ತಾನೆ, ಮತ್ತೆ ಹುಟ್ಟುತ್ತಾನೆ ಅಲ್ವಾ? ಆದ್ರೆ ಕೃಷ್ಣ ಹೇಳ್ತಾನೆ, ಈ ಸೂರ್ಯ ಮತ್ತೆ ಹುಟ್ಟುತ್ತಾನೆ, ಆದ್ರೆ ನಾನ್ ಯಾವ ಸೂರ್ಯನ ಬಗ್ಗೆ ಹೇಳ್ತಾ ಇದೀನಿ, ಅದು ಜ್ಞಾನ ಸೂರ್ಯ ಮುಳುಗ್ತಾ ಇದೆ. ಮಹಾಜ್ಞಾನಿ ಭೀಷ್ಮ, ಅವನಲ್ಲಿ ಕಡೇ ದಿನಗಳನ್ನ ಎಣಿಸ್ತಾ ಇದ್ದಾನೆ. ಬರೀ ಅವನ್ ಸತ್ತರೆ ಬೇಜಾರಲ್ಲ, ಅವನ್ ಜೊತೆ ದೊಡ್ಡ ಜ್ಞಾನ ಪರಂಪರೆಯ ಹೊಟ್ಟೋಗ್ತಾ ಇದೆ ಅಂತ ತನ್ನ, ಅಂದ್ರೆ ಇದರ ಮಹತ್ವವನ್ನು ತಿಳ್ಸಕ್ಕೋಸ್ಕರ ಸಣ್ಣ ನಟನೆ ಮಾಡ್ತಾನೆ. ತಕ್ಷಣ ಪಾಂಡವರಿಗೆ ಅರ್ಥ ಆಗುತ್ತೆ. ಆಮೇಲೆ ಭೀಷ್ಮರ ಹತ್ರ ಕರ್ಕೊಂಡು ಹೋಗಿ ಅವ್ರ ಮೂಲಕ ಇವ್ರಿಗೆ ಉಪದೇಶ ಮಾಡಿಸ್ತಾನೆ, ರಾಜಧರ್ಮವನ್ನ ಉಪದೇಶ ಮಾಡ್ತಾನೆ. ಸುಮಾರು 50 ದಿನಗಳ ಕಾಲ ನಿತ್ಯ ಹೋಗ್ತಾರೆ. ಅಲ್ಲೇ ಶರಶಯ್ಯಲ್ಲೇ ಮಲಗಿದ್ದಂತಹ ಭೀಷ್ಮಾಚಾರ್ಯರು ಇವ್ರಿಗೆ ಜ್ಞಾನೋಪದೇಶ ಮಾಡ್ತಾರೆ. ಈ 2 ಸಂದರ್ಭ ಬಿಟ್ರೆ ಯಾವತ್ತು ಕೃಷ್ಣ ನಗ್ತಾನೆ ಇರ್ತಾನೆ, ಆನಂದ ಸ್ವರೂಪಿ. ಹೀಗೆ ಕೃಷ್ಣನ ಜೀವನ ಒಂದು ವಿಲಕ್ಷಣವಾದದ್ದು. ನಮಗೆ ರಾಮನ ಕಥೆಯನ್ನ ನಾವು ನೋಡಿರ್ತೀವಿ. ರಾಮನ ಕಥೆಯಲ್ಲಿ ನಾವು ಅನೇಕ ಸಂಗತಿಗಳನ್ನು ಗಮನಿಸಿರ್ತೀವಿ. ಕೃಷ್ಣನ ಕಥೆಯಲ್ಲಿ ಎಲ್ಲವೂ ಒಂದು ರೀತಿಯ ಉಲ್ಟ. ನೋಡಿ, ರಾಮ ಅರಮನೆಯಲ್ಲಿ ಹುಟ್ಟಿದ್ರೆ ಕೃಷ್ಣ ಸೆರೆಮನೆಯಲ್ಲಿ ಹುಟ್ಟಿದ್ದು. ರಾಮ ಹಿರಿಮಗ, ಮೊದಲನೇವನು. ಕೃಷ್ಣ ಕಡೆ ಮಗ. ರಾಮ ಮಧ್ಯಾಹ್ನ 12 ಗಂಟೆ ಹುಟ್ಟಿದ ಅಂತ ಹೇಳ್ತಾರೆ, ರಾಮನವಮಿ ಪುನರ್ವಸು ನಕ್ಷತ್ರ. ಆದ್ರೆ ಕೃಷ್ಣ ರಾತ್ರಿ 12 ಗಂಟೆ ಹುಟ್ಟುತ್ತಾನೆ. ಕೃಷ್ಣ ರಾಮ 4 ಜನ ಆದ್ರೆ ಅವರ ಮಕ್ಕಳು ಒಟ್ಟು, ಕೃಷ್ಣ 8 ಜನ. ಕೃಷ್ಣ ಆಗ್ಲೇ ಹೇಳಿದಂತೆ ರಾಮ 16 ವರ್ಷದಿಂದ ಅವನು ತನ್ನ ಒಂದು ದುಷ್ಟ ಶಿಕ್ಷಣ ಕೆಲಸ ಶುರು ಮಾಡಿದ್ರೆ, ಕೃಷ್ಣ 3 ತಿಂಗಳಿಗೆ ಶುರು ಮಾಡ್ತಾನೆ. ರಾಮ ರಾಜನಾಗ್ತಾನೆ, ರಾಜಾರಾಮ. ಆದ್ರೆ ಕೃಷ್ಣ ಯಾವತ್ತೂ ರಾಜ ಆಗ್ಲೇ ಇಲ್ಲ, ಬರೀ ಕಿಂಗ್ ಮೇಕರ್. ಸರಿಯಾದ ವ್ಯಕ್ತಿಯನ್ನ ಅಲ್ಲಿ ರಾಜನಾಗ್ ಮಾಡಕ್ಕೆ ಅವನು ಸದಾ ಪ್ರಯತ್ನ ಮಾಡಿದ. ದುಷ್ಟ ಜರಾಸಂಧ ಸತ್ತರೆ ಅವನ ಮಗನನ್ನೇ ಕೊಡಿಸ್ತಾನೆ, ಇವನೋಗಿ ರಾಜ ಆಗ್ಲಿಲ್ಲ. ಅಲ್ಲಿ ಪ್ರತಿ ಸಂದರ್ಭದಲ್ಲಿ ಕಂಸನನ್ನ ಕೊಂದ್ಮೇಲೆ ಉಗ್ರಸೇನನ್ ರಾಜ ಮಾಡ್ತಾನೆ, ಕೃಷ್ಣ ರಾಜ ಆಗ್ಲಿಲ್ಲ. ಕಿಂಗ್ ಮೇಕರ್ ಇವ್. ರಾಮ ಉಪದೇಶ ಮಾಡಿದ ಕಡಿಮೆ, ಆದ್ರೆ ಕೃಷ್ಣ ಹೆಜ್ಜೆ ಹೆಜ್ಜೆಗೂ ಜ್ಞಾನದ ಬದುಕಿನ ಸಂದೇಶಗಳನ್ನ ಹೇಳ್ತಾ ಬಂದ್ಯಾನೆ. ರಾಮ ನಾನು ಮನುಷ್ಯ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ. ಆತ್ಮಜ ಅಂದ್ರೆ ಮಗ ಅಂತ. ನಾನು ದಶರಥನ ಮಗ ರಾಮ, ನಾನು ಮನುಷ್ಯ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಕೃಷ್ಣ ಅವನು ಅತಿ ಮಾನುಷವಾದಂತಹ ಕೆಲಸಗಳನ್ನ ಮಾಡಿದ್ದಾನೆ. ಇಡೀ ಜೀವನದಲ್ಲಿ ಅವನು ಮಾಡಿರ್ತಕ್ಕಂಥದ್ದು ಯಾರು ಮಾಡ್ಲಿಕ್ಕೆ ಆಗಲ್ಲ. 3ನೇ ತಿಂಗಳಿಗೆ ಯಾರು ರಾಕ್ಷಸಿ ಸಂಹಾರ ಮಾಡಕ್ಕಾಗತ್ತ? ಒಂದೊಂದು ಕೃಷ್ಣ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಅತಿ ಮಾನುಷವಾದದ್ದು. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಅವನೇ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ನಾನೇ ಎಲ್ಲೆನ್ನ ಅಹಂ ಸರ್ವಸ್ಯ ಪ್ರಭವೋ, ಎಲ್ಲದರ ಒಡೆಯ ನಾನು ಅಂತ ಘಂಟಾಘೋಷವಾಗಿ ಕೃಷ್ಣ ಹೇಳ್ತಾನೆ. ರಾಮನ ಜೀವನವನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ, ಅನುಕರಣೀಯ. ಆದ್ರೆ ಕೃಷ್ಣನ ಜೀವನವನ್ನು ಅನುಕರಿಸಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯ ಕೆಲಸಗಳು ಮಾಡ್ಯಾನೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ರಾಮನ ನಡೆಯನ್ನು ನಡೆ, ಕೃಷ್ಣನ ನುಡಿಯನ್ನು ನಡೆ ಅಂತ. ರಾಮ ಮಾಡಿದ್ದನ್ನ ನಾವು ಮಾಡಕ್ ಪ್ರಯತ್ನ ಮಾಡಬೇಕು, ಕೃಷ್ಣ ಹೇಳಿದ್ದನ್ನ ನಾವು ಮಾಡಕ್ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅವ್ನು ಮಾಡಿದ್ದನ್ನ ನಾವು ಮಾಡಕ್ ಸಾಧ್ಯವೇ ಇಲ್ಲ. 16,100 ಜನ ಹೆಂಡತಿಯರನ್ನ ಹಿಂಗೆ ಸಂಭಾಳಿಸಕ್ ಸಾಧ್ಯನೇ ಇಲ್ಲ. ಈ ರೀತಿ ಮಾಡಿರ್ತಕ್ಕಂತಹ ಕೃಷ್ಣ ಒಬ್ರೊಬ್ರಿಗೂ ಒಂದೊಂದು ರೀತಿ ಅವನು ಕಾಣಿಸ್ತಾನೆ. ಅವ್ರ ವ್ಯಕ್ತಿ ಹೇಗೋ ಹಾಗೆ ಕಾಣಿಸ್ತಾನೆ. ದುಷ್ಟ ಜನರಿಗೆ, ದುಷ್ಟ ಜಟ್ಟಿಗಳು ಅವನು ಮಥುರಾಪಟ್ಟಣಕ್ಕೆ ಬಂದಾಗ ಅವ್ರಿಗೆ ಸಿಡಿಲಿನಂತೆ ಕಾಣಿಸ್ತಾನೆ. ಸ್ತ್ರೀಯರಿಗೆ ಮನ್ಮಥನಂತೆ ಕಾಣಿಸ್ತಾನೆ. ಗೊಲ್ಲ ಹುಡುಗರಿಗೆ ಇವನು ನಮ್ ಜೊತೆ ಗೊಲ್ಲ ಅಂತ ಅನಿಸ್ತಾ ಇರತ್ತೆ. ದುಷ್ಟ ರಾಕ್ಷಸರಿಗೆ ಯಮಧರ್ಮನಂತೆ ಕಾಣಿಸ್ತಾನೆ. ವಸುದೇವ ದೇವಕಿಯರಿಗೆ ಮಗನಂತೆ ಅವನು ಕಂಡ. ಅವನು
ಸಾಮಾನ್ಯ ಜನರಿಗೆ ಪುರುಷೋತ್ತಮ, ಒಬ್ಬ ಶ್ರೇಷ್ಠ ಪುರುಷ ಅನ್ನೋ ರೀತಿ ಕಾಣಿಸುತ್ತೆ. ಏನೂ ತಿಳಿದಂತ ವ್ಯಕ್ತಿಗೆ ವಿರಾಟ ಪುರುಷನ ಕಾಣಿಸ್ತಾನೆ. ಜ್ಞಾನಿಗಳಿಗೆ ಅವನು ಯೋಗೀಶ್ವರನಾಗಿ, ಒಬ್ಬ ಮುತ್ಸದ್ದಿಯಾಗಿ, ವಿಶ್ವ ಶಾಂತಿಯ ಸ್ಥಾಪನೆ ಮಾಡಕ್ಕೋಸ್ಕರ ಬಂದಿರತಕ್ಕಂತ ಒಬ್ಬ ಒಂದು ಅವತಾರ ಪುರುಷನ ಕಾಣಿಸ್ತಾನೆ. ಹಾಗಾಗಿ ನಾವು ನೋಡ್ತೀವಿ, ಶಿಶುಪಾಲ, ಕಂಸ, ಕರ್ಣ, ದುರ್ಯೋಧನಗಳಿಗೆ ಕೃಷ್ಣ ಶತ್ರು ತರ ಕಾಣಿಸಿದ್ರೆ, ಭೀಷ್ಮ, ವ್ಯಾಸ, ಕುಂತಿ, ವಿದುರ, ಮೈತ್ರೇಯಿ, ಮಾರ್ಕಂಡೇಯ, ಇವ್ರುಗಳಿಗೆ ಸಾಕ್ಷಾತ್ ಪರಮಾತ್ಮ ಅಂತ ಕಾಣಿಸ್ತಾರೆ. ಅಂದ್ರೆ ಇವ್ರಿಗೆ ಯಾವ ರೀತಿಯ ಜ್ಞಾನ ಮತ್ತೆ ಸಂಸ್ಕಾರ ಇದೆ, ಅದೇ ರೀತಿ ಕೃಷ್ಣ ಕಾಣಿಸ್ತಾ ಹೋಗ್ತಾನೆ. ಹೀಗೆ ಕೃಷ್ಣನ ಬದುಕಿನ ಒಂದು ಹೆಜ್ಜೆ ಹೆಜ್ಜೆಗೂ ನಮಗೆ ಹತ್ತಾರು ಸಂಗತಿಗಳು ನಮಗೆ ನಮ್ಮ ಬದುಕಿಗೆ ತಗೊಳ್ಳೋದಿರುತ್ತೆ. ಕಡೆ ಒಂದು ಪ್ರಸಂಗವನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲ ಯಾದವರ ನಾಶ ಆಗೋದಿದೆ. ಹಾಗಾಗಿ ಅರ್ಜುನನಿಗೆ ಹೇಳಿ ಕಳಿಸ್ತಾನೆ ಕೃಷ್ಣ, ನೀನ್ ಇಲ್ಲಿರ್ತಕ್ಕಂಥ ಎಲ್ಲಾ ಮಹಿಳೆಯರು ಮತ್ತೆ ವಯಸ್ಸಾದವರು ಮಕ್ಕಳನ್ನ ಸುರಕ್ಷಿತವಾಗಿ ದ್ವಾರಕೆಯಿಂದ ಕರ್ಕೊಂಡು ನೀವು ಹಸ್ತಿನಾವತಿ ಕರ್ಕೊಂಡು ಹೋಗು ಅಂತ. ಯಾಕಂದ್ರೆ ಇಲ್ಲಿ ದ್ವಾರಕೆಯು ಮುಳುಗೋಗತ್ತೆ. ಕೃಷ್ಣನು ಅವತಾರ ಸಮಾಪ್ತಿ ಮಾಡ್ತಾನೆ. ಕೃಷ್ಣನ ಅವತಾರ ಸಮಾಪ್ತಿ ಆಗುತ್ತೆ. ಅರ್ಜುನ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ದರೋಡೆಕೋರರು ಬಂದು ಅಟ್ಯಾಕ್ ಮಾಡ್ತಾರೆ. ಎಲ್ಲಾ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾರೆ. ಏನೂ ಅರ್ಜುನ ತಡಿಲಿಕ್ಕೆ ಆಗಲ್ಲ. ಆಮೇಲೆ ಹೋಗಿ ಇವನು ಧರ್ಮರಾಯನ್ ಮುಂದೆ ಹೇಳ್ತಾನೆ ಅರ್ಜುನ, ನನ್ ಗಾಂಡೀವ ಎಂತೆಂತ ಅತಿರಥ ಮಹಾರಥರನ್ನೆಲ್ಲ ಸೋಲಿಸ್ಬಿಟ್ಟೆ ನಾನು, ಎಂತ ಪರಾಕ್ರಮಿ ನಾನು. ಆದ್ರೆ ಇವತ್ತು ಸಾಮಾನ್ಯ ದರೋಡೆಕೋರರು ಯಾರನ್ನು ನಾನು ಗೆಲ್ಲಿಕ್ಕಾಗ್ಲಿಲ್ಲ, ಎಲ್ಲ ಸಂಪತ್ತು ದೋಚ್ಕೊಂಡು ಹೊರಟೋದ್ರು, ಏನು ಮಾಡಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾನೆ. ಆಗ ಧರ್ಮರಾಯ ಹೇಳ್ತಾನೆ, ನೀ ಅದೆಲ್ಲ ಮಾಡಿದ್ಯಲ್ಲ, ದೊಡ್ಡ ದೊಡ್ಡವರು ವ್ಯಕ್ತಿಗಳನ್ನ ಸೋಲಿಸಿ ನೀನು ವಿಜಯ ಸ್ಥಾಪನೆ ಮಾಡಿದೆ ಅಂತ ಹೇಳ್ತಿಯಲ್ಲ, ಆಗ ಈಗ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಆಗ ನಿನ್ ಜೊತೆ ಕೃಷ್ಣ ಇದ್ದ, ಈಗ ಕೃಷ್ಣ ಇಲ್ಲ. ಅಂದ್ರೆ ಕೃಷ್ಣ ಇಲ್ಲದಂತ ಅರ್ಜುನ ದೊಡ್ಡ ಶೂನ್ಯ, ದೊಡ್ಡ ಝೀರೋ ಅಂತ ಒಂದು ಕಡೆ ಸಂದೇಶದೊಂದಿಗೆ ಇವತ್ತಿನ ಒಂದು ಈ ಕೃಷ್ಣನ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ನಮಸ್ಕಾರ.